ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಡು ಕರುಣಿ ನೀನೆಂದರಿತು ಹೇರೊಡಲ ನಮಿಸುವೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದೂ. ನಡುವೆ ಬರುತ್ತಿಪ್ಪ ವಿಘ್ನಗಳ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸು ಎನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ. ಲಕ್ಷ್ಮೀ ಪ್ರಾಣಪತಿ ತತ್ವೇ ಸರಿಂದೊಡಗೂಡಿ ಗುಣಕಾರ್ಯ ಆನೆ ಮಾಡುವನೆಂಬ ಈ ಸುಜ್ಞಾನವನೆ ಕರುಣಿಸು. ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೆ ನಿನಿತೆಂದು. ಅಭ್ರಮಂ ಭಂಗರಹಿತಂ ಮಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ವಾದಿಶ್ರೀದೇತೀರ್ಥವಾಗ್. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಗೋಪಪ್ರಕಟಸಂಕಾಶಂ ಗೋಪಾಲಾರ್ಚನ ತತ್ಪರಂ ಗೋದೇವ ವಂದ್ಯಪಾದಾಬ್ಜಂ ಗೋಪಾಲಾಖ್ಯ ಗುರುಂ ಭಜೆ ಜಲಜ್ಯೇಷ್ಠನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ ಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಶ್ರವಣಮನಗಾನಂದವೇವದು ಭವಜನಿತ ದುಃಖಗಳ ಕಳೆವದು ವಿವಿಧ ಭೋಗಗಳ ಇಹ ಪರಂಗಳಲಿತ್ತು ಸಲಹುವುದು. ಭುವನ ಪಾವನು ನೆನಿಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿ ಕೊಟ್ಟು ಆಲಿಪುದು. ಭೂಸುರರು ದಿನದಿ ಮಳೆಯ ನೀರಾಣಿಯಲಿ ಪರಿಯಲು ಬಳಸರು ಊರೊಳಗಿದ್ದ ಜನರು ಆ ಜಲವು ಹೆದ್ದೊರೆಗೂಡೆ ಮಜ್ಜನ ಪಾನಗೈದಪರು. ಕಲುಷ ವಚನಗಳು ಆದರೂ ಇವು ಬಂಬಳೆಯ ಪೆತ್ತನ ಪಾದ ಮಹಿಮಾ ಆ ಜಲದಿ ಪಕ್ಕುವುದರಿಂದ ಮಂಡಪರೆ ಮಹಿಸುರರು. ನಿನ್ನೆ ದಿವಸ ಶ್ರೀ ಜಗನ್ನಾಥದಾಸವರ್ಯರು ಭಗವಂತನ ಕಾರುಣ್ಯವನ್ನು ಹೇಳ್ತಾ ಅದನ್ನು ಹೇಳಲಿಕ್ಕೆ ಮುಂಚೆ ಶ್ರವಣ ಮನಕ್ಕೆ ಆನಂದವೇವದು ಭವಜನಿತ ದುಃಖಗಳ ಕಳೆವದು ವಿವಿಧ ಭೋಗಗಳ ಇಹ ಪರಂಗಳಲಿತ್ತು ಸಲಹುವುದು. ಭುವನ ಪಾವನ ನೆನಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮ ಉತ್ಸಾಹದಿ ಕಿವಿ ಕೊಟ್ಟು ಆಲಿಪದು. ಭೂಸುರರು ದಿನದಿ ಅನ್ನತಕ್ಕಂತಹ ಪದ್ಯ ಒಂದೇ ಪದ್ಯವನ್ನು ಇನ್ನು ಜಗನ್ನಾಥದಾಸರು ನಿಂತು ನುಡಿಸಿದರು. ಅದರೊಳಗೆ ನಮಗೆ ಬೇಕಾಗಿದ್ದು ಎರಡು, ಶ್ರವಣ ಆನಂದ. ದಾಸರು ಹೇಳ್ತಾರೆ ಶ್ರವಣ ಮನಕ್ಕೆ ಆನಂದವೇವದು. ಇಷ್ಟು ಇವತ್ತಿನ ಭಾಗಕ್ಕೆ ಬೇಕಾಗಿದ್ದು ಎರಡೇ. ನಿನ್ನೆಲ್ಲ ವಿವರಣೆ ಆಗಿದೆ. ಇವತ್ತು ಶ್ರವಣ ಮನಕ್ಕೆ ಆನಂದವೀವದು ಅಂತ ಒಂದು ಮಾತು ಹೇಳ್ತಾರೆ. ನಿನ್ನೆ ಶ್ರವಣ ಅಂದರೆ ಏನು? ಬರೀ ಶ್ರವಣ ಆನಂದ ಅಂತ ನಮಗೇನು ತಿಳ್ಕೊಂಡಿದ್ದೀವಿ. ಕಿವಿಯಿಂದ ನಾವು ಏನು ಶಬ್ದಗಳು ಕೇಳ್ತೇವೆ ಅದು ಶ್ರವಣ ಅಂತ ಹೇಳ್ತೇವೆ. ಆನಂದ ಅಂದ್ರೇನು? ದೇಹಕ್ಕೆ ಆನಂದ ಸುಖವಾಗಿ ಹೊಟ್ಟೆ ಬಟ್ಟೆಗಿದ್ದು ಆರಾಮವಾಗಿ ಇದ್ದು ಬಿಟ್ಟರೆ
ನಾವು ಆನಂದವಾಗಿದ್ದೀವಿ ಅಂತ ಹೇಳ್ತೀವಿ. ಆನಂದ ಅಂದರೆ ಏನರ್ಥ? ಒಳ್ಳೆ ಊಟ ಬಡಿಸಿಬಿಟ್ಟು ನಾವೇನಂತೀವಿ? ಭಾಳ ಆನಂದ ಆಯ್ತು ರೀ ಅಂತೀವಿ. ನಮ್ಮ ದೃಷ್ಟಿ ಒಳಗಿಷ್ಟು. ಜಗನ್ನಾಥದಾಸರು ಅಂತಾರೆ, ಶ್ರವಣ ಮನಕ ಆನಂದವೀವದು. ಯಾವುದು ಶ್ರವಣ, ಯಾವುದು ಆನಂದ, ಅದರ ಬಗ್ಗೆ ಇವತ್ತು ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಆನಂದ ಅಂದರೆ ಏನು ಅಂದರೆ, ದುಃಖ ನಾಶ ಆಗೋದೇ ನಮಗೆ ಆನಂದ. ಮೊದಲು ಅದಾಗಬೇಕು. ಆನಂದ ಆಯಿತು ಅಂದರೆ ದುಃಖ ನಾಶ ಆಗಬೇಕು, ಮತ್ತೆ ದುಃಖ ಬರಬಾರ್ದು. ದಾಸರ ದೃಷ್ಟಿ ಒಳಗೆ ಆನಂದ ಅಂದರೆ ಮೋಕ್ಷನೇ ಆನಂದ. ಮೋಕ್ಷ ಎಲ್ಲಿದೆ? ನಾವು ಅದನ್ನು ಹುಡ್ಕೊಂಡು ಹೋಗ್ಲಿಕ್ಕೆ ಹೊರಡ್ತೇವೆ. ಅದು ಎಲ್ಲಿಯೂ ಇಲ್ಲ. ಜೀವನಿಗೆ ಆ ಸ್ವರೂಪದ ಆನಂದ ಆದರೆ ಅದೇ ಮೋಕ್ಷ ಅಂಥೇಳಿ. ಸ್ವರೂಪದ ಆನಂದ ಅಂದರೆ ಏನು? ನಮಗದೇ ಗೊತ್ತಿಲ್ಲ ಇನ್ನು. ಸ್ವರೂಪದ ಆನಂದ ಅಂದರೆ ಏನು? ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳಿಂದ ಮನಸ್ಸಿಗೆ ಆನಂದ ಸಿಗುತ್ತೆ. ಅದು ನಿರಂತರವಾಗಿ ಸಿಗಬೇಕು. ಶಾಶ್ವತವಾದ ಇಂದ್ರಿಯಗಳಿಂದ ಆಗತಕ್ಕಂಥ ಸುಖಕ್ಕೆ ಆನಂದ ಅಂತ ಹೇಳ್ತಾರೆ. ಅದಕ್ಕೆ ಮೋಕ್ಷದ ವೈಕುಂಠದ ವರ್ಣನೆ ಮಾಡುವಾಗ ವಾದಿರಾಜರಂತಾರೆ, ಅಲ್ಲಿ ಹಸಿವೆ ನೀರಿಡಿಕೆ ಇಲ್ಲ ಮತ್ತು ನಿದ್ರೆ ಇಲ್ಲ, ಎಲ್ಲವನ್ನು ಹೇಳ್ತಾ ಬರ್ತಾರೆ. ದೇಹದ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಬೇಕಾಗಿದ್ದು ಇಂದ್ರಿಯಗಳಿಂದ ಆಗತಕ್ಕಂಥ ಸಕಲ ಸುಖಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ಅದು ಒಂದು ಆನಂದ ಅಂತ ನಮಗಾಗತ್ತೆ, ತೋರಿಸ್ತಾನೆ ದೇವರು. ಆದರೆ ಅದು ನಿರಂತರವಾಗಿ ನಮಗಾಗೋದೇ ಸ್ವರೂಪಾನಂದ. ಅದು ಎಲ್ಲರಿಗೂ ಆಗಬೇಕಾದ್ರೆ ಜಗನ್ನಾಥದಾಸರು ಅದನ್ನು ಹಿಂದೆ ಹೇಳ್ತಾರೆ. ಜ್ಞಾನ ಭಕುತಿಗಳಿಂದ ವೇದೋಕ್ತಾನುಸಾರ ಸಹಸ್ರ ಜನ್ಮ ಅನ್ಯೂನ ಕರ್ಮಾಚರಿಸಿದ ನಂತರದಿ. ಇದೆಲ್ಲ ಆಗಬೇಕು ಮುಂದೆ. ಒಂದು ಜನ್ಮಕ್ಕೆ ಅದು ಆಗೋಲ್ಲ. ಎತ್ಕಿಂಚಿತ್ತ ಆನಂದ ಆಗ್ಬೋದು. ಸ್ವಲ್ಪ ಹೊತ್ತು ದೇವರ ಪೂಜೆ ಅದು ನೋಡಿದರೆ ಸ್ವಲ್ಪ ಎತ್ಕಿಂಚಿತ್ತ ಆನಂದ ಆಗುತ್ತೆ. ಅದು ದುಃಖ ಮಿಶ್ರಿತವಾಗಿರ್ತಕ್ಕಂಥ ಆನಂದ. ಈಗ ನೋಡ್ರಿ, ಮಾತಾಡ್ತಾ ಇದ್ದೀವಿ, ಭಗವದ್ ಮಾತಾಡ್ತಾ ಇದ್ದೀವಿ, ಕಾಲು ಮಾರಿಸ್ಕೊಂಡಿವಿ. ಯಾಕೆ? ಕಾಲು ನೋವಾಯಿತು. ಸೊ ದುಃಖ ಮಿಶ್ರಿತವಾದ ಆನಂದ. ಇದು ಆನಂದ ಅಲ್ಲ. ಅದು ಯಾವುದು ಕೊಡುತ್ತೆ? ಶ್ರವಣ, ಕೇಳೋದನ್ನು ಕೊಡುತ್ತೆ. ಯಾವುದನ್ನು ಕೇಳೋದನ್ನು? ಭಾಗವತ ಹರಿಕಥಾಂಸಾರಾದಿಗಳನ್ನು ಕೇಳೋದ್ರಿಂದ. ಅದು ಶ್ರವಣ ಅಲ್ಲ ಅಂದ್ಬಿಟ್ರು. ಹೌದಾ ಇಲ್ಲೋ? ನಿನ್ನೆ ಹೇಳ್ತೀವಿ, ಮಗಡಿ ಊದಿದರೆ ಎಲ್ಲಿಯೋ ಹುತ್ತದ ಒಳಗಿರತಕ್ಕಂಥ ಹಾವು ಹೊರಗೆ ಬಂದು ನಿಂತ್ಕೊಂಡು ಹೆಡೆ ಎತ್ತಿ ಆಡುತ್ತೆ. ಅದು ನೀನು ಒಂದೇ ಆಯಿತು. ಅದು ಆನಂದ ಅಲ್ಲಂತೆ. ಆನಂದ ಅಂದ್ರೇನು? ಶ್ರವಣ ಅಂದ್ರೇನು? ಕೇಳೋದ್ರ ಕ್ಷಣಕ್ಕೆ ಆನಂದ ಆಗೋಂಗಿದ್ದರೆ ಎಷ್ಟೋ ಪ್ರಾಣಿಗಳಿಗೆ ಸ್ವಾಮಿ ಮೋಕ್ಷ ಕೊಡಬೇಕು. ದಾಸರು ಅದನ್ನೇ ಅಂತಾರೆ. ಶ್ರವಣ ಅಂದ್ರೇನು? ಅನುಷ್ಠಾನಪೂರ್ವಕವಾಗಿ ಮಾಡತಕ್ಕಂಥ ಶ್ರವಣ ಭಾಳ ಮುಖ್ಯ. ಇದು ಹೇಳಿದ್ದನ್ನು ಅನುಸಂಧಾನ ಮಾಡಬೇಕು. ದಾಸರು ಏನು ಹೇಳಿದ್ದಾರೆ, ರಾಘವೇಂದ್ರ ಸ್ವಾಮಿಗಳು ಏನು ಹೇಳಿದ್ದಾರೆ, ಆಚಾರ್ಯರು ಏನು ಹೇಳಿದ್ದಾರೆ, ಭಗವಂತ ಏನು ಹೇಳಿದ್ದಾನೆ, ನಮಗೆ ಅದು ಬರಬೇಕು. ಅದು ಬಂದಾಗ ಅದು ಶ್ರವಣ ಅಂತಾಗುತ್ತೆ. ಜಗನ್ನಾಥದಾಸರೇ ಹೇಳ್ತಾರೆ, ಸರ್ವಶಾಸ್ತ್ರಾಗಮವನು ಓದಿ ಸನ್ಮೋದ ಪಡದಲೆ ಕುಶಾಸ್ತ್ರ ಓದಿ ಪಂಡಿತನೆನಿಸಿದೆ ಕೀರ್ತಿ ಸಂಪಾದಿಸಿದೆ ವ್ಯರ್ಥ ಬಾಳ್ದೆ. ಸ್ವಾಮಿ, ಭಾಳ ಶಾಸ್ತ್ರಗಳನ್ನು ಬಿಟ್ಟು ಯಾವುದೋ ಡಾಕ್ಟ್ರಿಗೆ ಓದಿದೆ, ಇಂಜಿನಿಯರಿಗೆ ಓದಿದೆ, ಅಕೌಂಟೆಂಟಿಗೆ ಓದಿದೆ, ಬೋರ್ಡ್ ಹಾಕ್ಕೊಂಡೆ. ಆದರೆ ವೇದಶಾಸ್ತ್ರಗಳನ್ನು ಓದದೆ ಬರೀ ಕೀರ್ತಿ, ಹೂವಿನ ಹಾರಗಳು, ಶಾಲುಗಳು, ಸನ್ಮಾನಗಳು ತಗೊಂಡು ಬಂದೆ. ಇದರಿಂದ ನಮಗೆ ಆನಂದ
ಆಗುತ್ತೆ. ಇದು ಶ್ರವಣ ಆಯಿತಾ? ವ್ಯರ್ಥವಾಗಿ ಬಾಳಿದೆ ಅಂದ್ಬಿಟ್ರು. ಆ ವ್ಯರ್ಥವಾದ ಬಾಳ್ದು ಅದೇ ಬಹಳ ದೊಡ್ಡದು. ಯಾವುದು ಅಂದರೆ ಭಾಗವತ ಶಾಸ್ತ್ರದಲ್ಲಿ ಹೇಳಿದ್ದನ್ನು ನಾವು ಅನುಸಂಧಾನ ಮಾಡಬೇಕು. ದಾಸರು ಅದನ್ನೇ ಹೇಳ್ತಾರೆ. ಯಾವುದು ಓದಿನೂ ಪ್ರಯೋಜನ ಇಲ್ಲ, ವೇದಶಾಸ್ತ್ರಗಳನ್ನು ಓದಿ ಅದನ್ನೇ ಹೇಳಿದರು. ವೇದ ಜ್ಞಾನ ಮತ್ತು ಭಕ್ತಿಗಳಿಂದ ಬರೀ ಭಕ್ತಿ ಪ್ರಯೋಜನ ಇಲ್ಲ. ನಮ್ಮದೆಲ್ಲ ಬರೀ ಭಕ್ತಿ ಆಗ್ತಾಯಿದೆ, ಹೌದೋ ಇಲ್ಲ? ಬರೀ ಭಕ್ತಿ ಬದುಕೆ ಪುರಂದರದಾಸರು ಹೇಳಿದ್ದಾರೆ. ಎಲ್ಲ ಪೂಜೆ ಮಾಡ್ತೀವಿ, ಜಪ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಎಲ್ಲ ಮಾಡಿಬಿಡ್ತೀವಿ. ಕೊನೆಗೇನು ಮಾಡ್ತೀವಿ? ನಾನು ಮಾಡಿದೆ. ನಿನ್ನೆ ಹೇಳಿದೆವಲ್ಲ ರಾಮದಾಸರ ಕತೆ. ಪೂಜೆ ಯಾರು ಮಾಡಿದರು? ನಾನು ಮಾಡಿದೆ. ರಾಮದಾಸರು ಏನಂತಾರೆ? ಕೊಲ್ಲಾಪುರ ಲಕ್ಷ್ಮೀದೇವಿ ಮಾಡಿದ್ರು ಅಂತಾರೆ. ಅನುಸಂಧಾನ ಬರಬೇಕು. ಎಲ್ಲಿ ಬರಬೇಕು? ಇಡೀ ಗ್ರಾಮದ ಜನರು ಪೂರ ನಿಂತು ವಕೀಲರು ನ್ಯಾಯಾಧೀಶರು ಕೋರ್ಟಿನೊಳಗೆ ಕರ್ಕೊಂಡು ಹೋಗಿ ಹೇಳಿಕೊಟ್ಟು ತಯಾರು ಮಾಡಿ ನಿಲ್ಲಿಸಿದ್ದಾರೆ ರಾಮದೇವ್ರನ್ನ. ನಾನೇ ಪೂಜೆ ಮಾಡ್ತಾಯಿದ್ದೀನಿ ಅಂತ ಹೇಳು ಅಂತ. ಅಷ್ಟು ದೊಡ್ಡ ಜಾಗದಲ್ಲಿ ಧೈರ್ಯವಾಗಿ ನಿಂತು ಅವರಂದ್ರು ಹೇಳಿ. ದಾಸರು ಅದನ್ನೇ ಅಂತಾರೆ. ಶ್ರವಣ ಅಂದ್ರೇನು? ವೇದಶಾಸ್ತ್ರಗಳನ್ನು ಓದದೆ ಯಾವುದೋ ಓದಿ ಜ್ಞಾನ ಸಂಪಾದನೆ ಮಾಡಿದ್ದು ನಂದು ವ್ಯರ್ಥ ಆಯಿತು. ಶೇಷ ಪರ್ಯಂಕಶಯನ ವಿಷಯದ ಅಭಿಲಾಷೆ ಬಿಡಿಸಿಯನ್ನ ಕಾಯೋ. ವಿಷಯ ಪದಾರ್ಥಗಳ ಆ ಅಭಿಲಾಷೆ ನಮಗೆ ಹೋಗಬೇಕಂತೆ. ಇದು ದಾಸರ ಮಾತು. ಇನ್ನು ಆಚಾರ್ಯರು ಏನು ಹೇಳ್ತಾರೆ? ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ನೀವು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬೇಡ್ರಿ. ನಾನೇ ಎಲ್ಲ ವಿಚಾರ ಮಾಡಿಬಿಟ್ಟೆ. ಅಲಸಿ PhD ಮೇಲೆ PhD ನೋಡಿ ಆಯಿತು. ಆಲೋಡ್ಯ ಸರ್ವಶಾಸ್ತ್ರಾಣಿ, ಸಕಲ ಶಾಸ್ತ್ರಗಳನ್ನು, ವೇದಗಳನ್ನು, ಪುರಾಣಗಳನ್ನು ಅಲಸಿ ನೋಡಿ ಆಯಿತು. ಇದಮೇಕಂ ತಿರುಗಿ ವಿಚಾರ ಮಾಡಿದ್ದೇನೆ ಪುನಃ. ನೀವು ಅದರಿಂದ ಏನು ತಲೆ ಕೆಡಿಸ್ಕೊಬೇಡ್ರಿ, ನಾನೇ ಮಾಡಿಬಿಟ್ಟಿದ್ದೀನಿ. ನಾನು ನೋಡಿದ್ರೊಳಗೆ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಎಲ್ಲ ನೋಡಿದ್ರೊಳಗೆ ಇದಮೇಕಂ ಸುನಿಷ್ಪನ್ನಂ, ಒಂದೇ ಒಂದು ನಿಶ್ಚಯವಾದ ತಿರುಳನ್ನು ನಾನು ಕೊಡ್ತಾ ಇದ್ದೀನಿ. ಅದು ಯಾವುದು? ಧ್ಯೇಯೋ ನಾರಾಯಣ ಸದಾ. ನಾರಾಯಣನ ಯಾವಾಗಲೂ ಧ್ಯಾನ ಮಾಡೋದು ಒಂದೇ, ಹೌದಾ ಇಲ್ಲ? ಪುರಂದರದಾಸ ಹೇಳ್ತಾರೆ, ಹಾಡುಗಳು ಹೇಳ್ತಾ ಇರ್ತೇವೆ. ಬೆಟ್ಟದೊಡೆಯ ನಮ್ಮ ಪುರಂದರ ವಿಠಲನ್ನ ಧ್ಯಾನಕ್ಕೆ ಸರಿ ಉಂಟೆ ನಾರಾಯಣ ಎನ್ನೀರೋ. ನಾರಾಯಣನ ಧ್ಯಾನವೇ ಮಾಡಬೇಕು ಅಂತ ಅಷ್ಟು ಜನ ಹೇಳಿಬಿಟ್ರು. ಇನ್ನು ಸ್ವಾಮಿ ಏನು ಹೇಳ್ತಾನೆ? ಅನನ್ಯ ಚಿಂತೆಯಂತೋ ಮಾಂ ಯೋಜನಾ ಪರಿಭಾಸತೆ ತೇಷಾಂ ನಿತ್ಯಾಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಎಲ್ಲ ಚಿಂತೆಗಳನ್ನು ಬಿಟ್ಟು ಅಥವಾ ಎಲ್ಲ ಚಿಂತೆಗಳನ್ನು ನನ್ನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ನಾಹಂಕರ್ತ ಹರಿಕರ್ತ ಅನ್ನತಕ್ಕಂಥ ಅನುಸಂಧಾನದಿಂದ ನನಗೆ ಅರ್ಪಣೆ ಮಾಡಿಬಿಡು. ಇದು ಇಷ್ಟೂ ಜನ ಹೇಳ್ತಾ ಇದ್ದರೆ ಎಲ್ಲ ಕೇಳಿಬಿಟ್ಟು ಭಾಗವತ ಕೇಳಿದ್ದು ಆನಂದ ಆಗಲ್ಲ ಅಂದರೆ ಅನುಸಂಧಾನ ಬರಬೇಕು. 60,000 ವರ್ಷ, ಸಾವಿರಾರು ವರ್ಷಗಳ ತಪಸ್ಸು ಮಾಡಿದ ಕುಬ್ಜೆ ಶಬರಿ ಎಷ್ಟು ವರ್ಷಗಳು ಗಂಧ ಇಟ್ಕೊಂಡು ಕಾದಿದ್ರು, ಎಷ್ಟು ವರ್ಷ ಫಲಗಳನ್ನು ಇಟ್ಕೊಂಡು ಕಾದಿದ್ಲು, ಎಷ್ಟು ವರ್ಷ ಕಲ್ಲಾಗಿ ಬಿದ್ದಿದ್ಲು ಅಹಲ್ಯ, ಎಷ್ಟು 6 ತಿಂಗಳು ಜಲಪಾನ ಮಾಡದೆ ಉಪವಾಸದಿಂದ ಏಕ ಉಂಗುಷ್ಟದಲ್ಲಿ ನಿಂತಿದ್ದ ಧ್ರುವ ಮಹಾರಾಯ. ಆನೆ ಎಷ್ಟು ವರ್ಷಗಳ ಕಾಲಗಳು ಕಾಲಿಗೆ ಗಾಯ ಬಿದ್ದು, ಮೊಸಳೆ ಕಾಲಿಗೆ ಬಿದ್ದು ನೀರು ರಕ್ತ ಹರಿತಾ ಇದ್ರು ಕೂಡ ನಿಂತಿದ್ದ. ಅಂಥ ಕಾಲದಲ್ಲಿ ಸ್ವಾಮಿಯನ್ನು ಧ್ಯಾನ ಮಾಡಬೇಕು. ಇದು ಭಾಗವತದ ಅನುಸಂಧಾನ. ಸ್ವಲ್ಪ ಹೊತ್ತು ನಮಗೆ ಲೇಟ್ ಆದರೆ ನಾವು ಕೊಡ್ಲಿಕ್ಕೆ ತಯಾರಿಲ್ಲ. ಅಂದ ಮೇಲೆ ಭಗವಂತ ಹೇಳ್ತಾನೆ, ಇದನ್ನೇ ದಾಸರಂತಾರೆ ಶ್ರವಣ ಅಂದರೆ ಆನಂದ. ಎರಡು ಯಾವುದು ಅಂದರೆ ವಿಷಯಕ ಪದಾರ್ಥಗಳಲ್ಲಿ ನಿರ್ಲಿಪ್ತನಾಗಿ ಅದಕ್ಕೆ ಅಂಟುಕೊಳ್ಳದೆ ಇರು.
ಬೇಡ, ಈಸಬೇಕು, ಇದ್ದು ಜಯಿಸಬೇಕು. ಹೊರಗೆ ಬಂದ್ಬಿಡು ಸನ್ಯಾಸಿ ಆಗಿ ಅಂತ ಹೇಳಲಿಲ್ಲ. ಇರು, ಅದನ್ನು ಭಗವದ್ ಅರ್ಪಣೆ ಅಂತ ತಿಳ್ಕೊ. ಶ್ರವಣ ಮನಕ ಆನಂದವಿ. ಇಲ್ಲಿ ಇವತ್ತೇನಂತ ಇದ್ದಾರೆ, ಮಳೆಯ ನೀರೋಣಿಯಲ್ಲಿ ಪರಿಯಲು ಬಳಸರು ಊರೊಳಗಿದ್ದ ಜನರು, ಆ ಜಲವು ಹೆದ್ದೊರೆಗೂಡೆ ಮಜ್ಜನಪಾನಗೈದಪರು, ಕಲುಷ ವಚನಗಳು ಆದರೂ ಇವು ಬಾಂಬಳೆಯ ಪೆತ್ತನ ಪಾದ ಮಹಿಮ, ಆ ಜಲದಿ ಪಕ್ಕುವುದರಿಂದ ಮಂಡಪರೆ ಮಹಿಸುರರು. ಇಲ್ಲಿ ನಮಗೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಈ ಹರಿಕಥಾಮೃತ ಸಾರ ಸಾಮಾನ್ಯ ಅರ್ಥ ಮೊದಲು ಹೇಳೋಣ. ಇದು ಕೇವಲ ಕನ್ನಡದಲ್ಲಿ ಬರೆದಿದೆ. ಸಂಸ್ಕೃತದಲ್ಲಿ ದೊಡ್ಡ ದೊಡ್ಡ ಗ್ರಂಥಗಳು ಇರಬೇಕು, ಸುಧಾದಿ ಗ್ರಂಥಗಳು. ಇನ್ನು ದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿಯೂ ದೊಡ್ಡದಾಗಿರಬೇಕು. ಹಾಗಿದ್ದು ಬಿಟ್ಟರೆ ಅದಕ್ಕೆ ನಾವು ಬೆಲೆ ಕೊಡ್ತೀವಿ. ಏನೋ ಒಂದು ದಾಸರು ಏನೋ ಕನ್ನಡದಲ್ಲಿ ಕೆಲವು ಪದ್ಯಗಳನ್ನು ಹಾಡಿಬಿಟ್ಟಿದ್ದಾರೆ, ಇದಕ್ಕೆ ಅಷ್ಟು ಮಹತ್ವ ಅಲ್ಲ, ಇದಕ್ಕಷ್ಟು ಮಹತ್ವ ಕೊಡಬೇಕಾದಿಲ್ಲ ಅಂತ ಜಗನ್ನಾಥದಾಸರ ಕಾಲಕ್ಕೆ ಆಕ್ಷೇಪಣೆ ಬರಲಿಲ್ಲ. ಭಗವಂತ ನಿಂತು ನಾಟಕ ಮಾಡ್ತಾನೆ. ಈ ಮುಂದೆ ಹೇಳ್ತಾರೆ, ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ, ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ್ನು ಲೆಕ್ಕಿಸನು. ಮುಂದೆ ಬರ್ತೀಗ ಅದನ್ನು ಇಲ್ಲಿ ದಾಸರು ನಮಗೆ ತೋರಿಸಿಕೊಡ್ತಾರೆ. ಇಲ್ಲಿ ಈ ಕನ್ನಡದ ಭಾಷೆ ಒಳಗೆ ಬರೆದ ಈ ಗ್ರಂಥ ಅಂದಾಗ ಇದನ್ನು ಉಲ್ಲೇಖನ ಮಾಡಬೇಡ್ರಿ. ಯಾವುದೋ ನಮ್ಮ ಮನೆಯೊಳಗೆ ಮಯೂರ ಇದೆ, ತರಂಗ ಇದೆ, ಯಾವ್ಯಾವುದೋ ಮ್ಯಾಗ್ಝಿನ್ಸ್ಗಳಿದೆ ಅಂತ ಹೇಳಬೇಡ್ರಿ. ಅದರಂತೆ ಅಲ್ಲ ಇದು. ಇದು ಯಾಕೆ ಮಹತ್ವ? ಅದರಲ್ಲಿಯೂ ಕನ್ನಡದ ಅಕ್ಷರಗಳು ಕೂತಿದೆ, ಕನ್ನಡದ ವಾಕ್ಯಗಳು ಕೂತಿದೆ, ಇದರೊಳಗೂ ಕನ್ನಡದ ಅಕ್ಷರಗಳು ವಾಕ್ಯಗಳೇ ಕೂತಿದೆ ಅಂದಾಗ ಇದರೊಳಗೇನಿದೆ? ವೇದಶಾಸ್ತ್ರಗಳ ವಾಕ್ಯಗಳು. ಭಗವಂತ ಕುಣಿತಾ ಇದ್ದಾನೆ ಇದರೊಳಗೆ. ಆದ್ದರಿಂದ ಇದನ್ನು ಸ್ವೀಕಾರ ಮಾಡಿರಿ. ದೃಷ್ಟಾಂತ ಕೊಡ್ತಾರೆ, ಸಾಮಾನ್ಯ ದೃಷ್ಟಾಂತ. ಮಳೆ ನೀರು ನಮ್ಮ ಮನೆ ಮುಂದೆ ಹರಿದಾಗ ಅದನ್ನು ನಾವು ಉಪಯೋಗ ಮಾಡೋಲ್ಲ, ಕೊಳಕು ನೀರು ಅಂತ ಹೇಳಿ ಗೌರ್ಮೆಂಟನ್ನೆಲ್ಲ ಬೈತೇವೆ. ಡ್ರೈನೇಜು ಸರಿ ಮಾಡಲಿಲ್ಲ, ಮನೆ ಮುಂದೆಲ್ಲ ನೀರು ಹರಿದು ಹೋಗ್ತಾ ಇದೆ. ಕೆಲವು ಹೋದ ವರ್ಷ ನಮ್ಮ ಚೆನ್ನೈ ಒಳಗೆ ಆಗಿತ್ತು. ದೊಡ್ಡ ಗಲಾಟೆ ಬಂದು ಡ್ರೈನೇಜೆಲ್ಲ ಮತ್ತು ಊರೊಳಗೆ ಬಡ್ಕೊಂಡು ಹೋಗ್ತಾಯಿತ್ತು. ಊರೊಳಗೆ ಬಡ್ಕೊಂಡು ಹೋದ ನೀರು ಎಲ್ಲಿ ಹೋಯಿತು? ನಮ್ಮ ಚೆನ್ನೈ ಒಳಗಿರತಕ್ಕಂಥ ಬೇ ಆಫ್ ಬೆಂಗಾಲ್ ಸಮುದ್ರದಲ್ಲೇ ಹೋಯಿತು. ಅದು ಆಗಿ 4 ತಿಂಗಳಿಗೆಲ್ಲ 3 ಸ್ವಾಮಿಗಳು ಬಂದರು. ಎಲ್ಲರೂ ಸ್ವಾಮಿಗಳ ಜೊತೆಗೆ ಅದೇ ಸಮುದ್ರಕ್ಕೆ ಹೋಗಿ ದಂಡತೀರ್ಥ ಹಾಕ್ಕೊಂಡು ಸ್ನಾನ ಮಾಡಿದ್ದೀವಿ. ನಮ್ಮ ಮನೆ ಮುಂದಿದ್ದ ಡ್ರೈನೇಜೇ ಅಲ್ಲಿ ಹೋಗಿದ್ದು, ಬೇರೆ ಎಲ್ಲಿ ಆಕಾಶಕ್ಕೆ ಹೋಗಲ್ಲ. ಯಾಕೆ ಈ ದೃಷ್ಟಾಂತ ಬಂತು? ಜಗನ್ನಾಥದಾಸರು ಒಂದು ಮಾತು ಹೇಳ್ತಾರೆ ಇಲ್ಲಿ, ಪಾದ ಮಹಿಮಾ ಅಂತ ಹೇಳಿದರು. ಗಂಗಾ ಅದು ಪಾದ ಮಹಿಮಾ ಅಂತ ಹೇಳಿದವರು. ಅದರ ಇನ್ನೊಂದು ಅರ್ಥವನ್ನು ಇಲ್ಲಿ ಹೇಳ್ತಾರೆ, ಪ್ರಾಕ್ಟಿಕಲಾಗಿ ನಮಗೆ ಅನುಭವಕ್ಕೆ ಕೊಡ್ತಾ ಇದ್ದಾರೆ. ಈ ಗಂಗಾ ನೀರು ಸಮುದ್ರಕ್ಕೆ ಹೋಗುತ್ತೆ. ಸಮುದ್ರದಲ್ಲಿ ಹೋಗಿ ಅದು ಸೇರುತ್ತೆ. ಮತ್ತು ಮೋಡವಾಗಿ ಬಿಸಿಲು ಬಂದಾಗ ಮೋಡಗಳಾಗಿ ಸಮುದ್ರದಿಂದ ಆ ನೀರು ಮೋಡಕ್ಕೆ ಹೋಗುತ್ತೆ. ಮೋಡಗಳಿಂದ ಮತ್ತೆ ಮಳೆ ಬಂದು ಬೀಳುತ್ತೆ. ಇಲ್ಲಿ ಮುಖ್ಯ ಪ್ರಾಣದೇವರು ಒಂದು ವ್ಯಾಪಾರವನ್ನು ಮಾಡ್ತಾರೆ. ಆ ಗಂಗಾ ನೀರು, ಯಮುನಾ ನೀರು, ಸರಸ್ವತಿ ನೀರು, ತುಂಗಭದ್ರಾ ನೀರು, ಯಾವ್ಯಾವ ನದಿಗಳ ನೀರು ಸಮುದ್ರಗಳಲ್ಲಿ ಹೋದಾಗ ಬಿಸಿಲು ಬಂದಾಗ ಸೂರ್ಯನ ಕಿರಣಗಳಿಂದ ಆ ನೀರುಗಳು ಮೋಡಕ್ಕೆ ಹೋಗುತ್ತೆ. ಹೋಗಿ ಬೀಳುವಾಗ ಆಯಾ ನದಿಗಳ ನೀರು ಬೇರೆ ಬೇರೆಯಾಗಿ ಮತ್ತೆ ಆಯಾ ನದಿಗಳಲ್ಲೇ ಬೀಳುವಂತೆ ಮಾಡ್ತಾರೆ. ಇದು ವಾಯುದೇವರ ಮಹತ್ವ. ನೀನು ಹೇಳಿದ್ದೇವೆ ತೇ ನಮಗೆ ಕೌಶಲಾಯ. ಇದು ನಮಗೆ ಅರ್ಥ ಆಗಬೇಕಾದ್ರೆ ಭಾಳ ಸಾಧನ ಆಗಬೇಕು. ಬೇರೆ ಬೇರಿಪ್ಪಂತೆ ಸಾಗರವ ನದಿ ಕೂಡುವಂತೆ ವಿಯೋಗರಹಿತನ ಅಂಶಗಳನ್ನೇಕತ್ರೆ ಐದಿಸುವ ಅಂತಾರೆ.
ಅಷ್ಟೂ ದೊಡ್ಡ ಸಮುದ್ರದೊಳಗೆ ಗಂಗಾ ನೀರು ಒಳಗೆ ಹೋದರೂ ಕೂಡ ಅದು ಗಂಗೆಯಾಗೇ ಇರುತ್ತೆ. ಜಾಗೃತಿ, ಅದು ಮಿಲಿನ ಸೇರೋಲ್ಲ. ಸೇರಿಬಿಟ್ರೆ ಅದ್ವೈತ ಆಗ್ತೀವಿ ನಾವು. ಇದೊಂದು. ಮೇಲೆ ಹೋದ ಮೇಲೆ ಮೋಡದಂತೆ ಬೀಳುವಾಗ ಮತ್ತೆ ಆ ಗಂಗಾ ನೀರು ಗಂಗೆಯಲ್ಲೇ ಬೀಳುವಂತೆ ಮಾಡ್ತಾನೆ ಸ್ವಾಮಿ. ಇದು ಒಂದು ಪರಮಾತ್ಮನ ವಿಚಿತ್ರವಾದ ಮಹಿಮೆ. ಆಚಾರ್ಯ ಹೇಳ್ತಾರೆ, ಬಹುಚಿತ್ರ ಜಗದ್ ಬಹುದಾಕರಣಾತ್ ಪರಶಕ್ತಿ ಅನಂತ ಗುಣಪರ. ಪರಮಾತ್ಮನ ಅನಂತ ಕಲ್ಯಾಣ ಗುಣಗಳಲ್ಲಿ ಇದು ಒಂದು. ಅದಕ್ಕೆ ದೃಷ್ಟಾಂತ ಇನ್ನೊಂದು ಕೊಡಬೇಕಾದ್ರೆ, ಇಷ್ಟು ಜನ ಕಲ್ತೀವಿ, ಎಲ್ಲರೂ ಬಂದೀವಿ, ಮಠದಲ್ಲಿ ಶ್ರೀನಿವಾಸನ ಸನ್ನಿಧಾನದಲ್ಲಿ ಕೂತೀವಿ, ಹೌದಾ ಇಲ್ಲ? ಇಲ್ಲಿ ಯಾರು ಒಬ್ಬರ ಜೊತೆಗೆ ಒಬ್ಬರು ಸೇರಲ್ಲ. ಜಾಗೃತಿ, ಹೌದಾ ಇಲ್ಲ? ಎಲ್ಲರೂ ಕಾಶ್ಯಪ ಗೋತ್ರ ಅಂತ ಹೇಳ್ರಿ ಹೇಳ್ತೀವೇನು? ಸಾಮಾನ್ಯನೇ ಇಲ್ಲ. ಅವ್ರವ್ರ ಗೋತ್ರ ಅವ್ರವ್ರದ್ದೇ ಇರುತ್ತೆ. ಎದ್ದು ಹೊರಗೆ ಹೋಗುವಾಗ ಆಟೋ ಹಿಡ್ಕೊಂಡು ಬಸ್ ಹಿಡ್ಕೊಂಡು ನಡ್ಕೊಂಡು ಕರೆಕ್ಟಾಗಿ ಅವ್ರವ್ರ ಮನೆಗೆ ಅವ್ರವ್ರು ಹೋಗಿ ಸೇರ್ಕೊತೀವಿ. ಇದು ಶ್ಯಾಮಸುಂದರ ದಾಸರ ದೃಷ್ಟಾಂತ. ಇರಲಿ, ಇಷ್ಟು ಅರ್ಥ ಆಯಿತು. ಈಗ ನಮಗೆ ದಾಸರ ದೃಷ್ಟಾಂತ ಬೇಕೀಗ. ಮಳೆಯ ನೀರೋಣಿಯಲ್ಲಿ ಪರಿಯಲು ಅಂತ ಒಂದು ಅರ್ಥ ಹೇಳ್ತಾರೆ. ಈಗ ಆ ಗಂಗಾ ನೀರು ಗಂಗೆಯಲ್ಲೇ ಮಿಲನ ಆಗುವಂತೆ ಮಾಡ್ತಾರೆ. ಕೆಲವು ನೀರುಗಳು ವಾಯುದೇವರ ಗಾಳಿಯ ಪರಿಮಾಣದಿಂದ, ವಾಯುದೇವರ ಸಂಕಲ್ಪಾನುಸಾರವಾಗಿ ಇಚ್ಛೆಯಿಂದ ಗಾಳಿ ಬೀಸಿದಾಗ ಬೇರೆ ಕಡೆ ಹೋಗಿ ಬೀಳುತ್ತೆ. ಅದು ಬೀಳುವಾಗ ಈ ಭೂಮಿಯಲ್ಲಿ ಯಾವುದೋ ಊರುಗಳಲ್ಲಿ ಬೀಳುತ್ತೆ. ಆ ನೀರು ನಮ್ಮ ಓಣಿಯಲ್ಲಿ ಬೀಳುತ್ತೆ ಅಂತ ಇಟ್ಕೊಂಬೋಣ. ನಮ್ಮ ಮನೆಯೊಳಗೋ ನಮ್ಮ ಬೀದಿ ಒಳಗೋ ನಮ್ಮ ಊರಿನೊಳಗೋ ಬಸವನ ಗುಡಿ ನಮ್ಮ ಮನೆ ಹತ್ತಿರ ಬೀಳುತ್ತೆ. ಮಳೆಯ ನೀರು ಓಣಿಯಲ್ಲಿ ಪರಿಯಲು. ಊರೊಳಗಿದ್ದ ಜನರು ಬಳಸೋದಿಲ್ಲ. ಯಾಕೆ ಬಳಸೋದಿಲ್ಲ? ಅದರೊಳಗೆ ಏನಾಗಿದೆ? ಕೊಳಕು ಸೇರಿದೆ. ಮನೆಯ ಊರೊಳಗಿರ್ತಕ್ಕಂಥ ಮಣ್ಣು, ಕೆಸರು, ಸಗಣಿ ಎಲ್ಲ ಹೊಡ್ಕೊಂಡು ಬಂದುಬಿಡುತ್ತೆ. ಅದರಿಂದ ನಾವೇನು ಮಾಡ್ತೀವಿ? ಆ ನೀರನ್ನು ನಾವು ಬೆಳೆಸೋಲ್ಲ. ತಿರುಗಿ ಅದೇ ನೀರು ಹೋಗಿ ಗಂಗಾ ನದಿ ಅಂತ ಯಾವುದು ಒರಿಜಿನಲ್ ಗಂಗಾ ನದಿ ಇದೆಯೋ ಆ ನದಿ ಒಳಗೆ ಹೋಗಿ ಸೇರಿದಾಗ ಆಚಾರ್ಯ ಸ್ನಾನಕ್ಕೆ ಆಜ್ಞಾ ಕೊಡ್ರಿ ಅಂತ ಹೇಳ್ತೇವೆ. ಈ ಮಧ್ಯ ಬಂದ ಭಾಗದನ್ನೇ ದಾಸರು ಹೇಳ್ತಾರೆ, ಕಲುಷ ವಚನಳಾದರೂ ಇವು. ಬಹಳ ಮುಖ್ಯ ಇದು. ಈಗ ನಮ್ಮನ್ನು ದೃಷ್ಟಾಂತ ತೋರಿಸ್ತಾರೆ. ಶಂಕರಕೃಷ್ಣ ಒಡೆಯರು ನಮ್ಮನ್ನು ದೃಷ್ಟಾಂತ ತೋರಿಸ್ತಾರೆ. ನಾವು ಸಾತ್ವಿಕ ಜೀವರಾಶಿಗಳಾಗಿರ್ತಕ್ಕಂಥವರು ಪರಮಾತ್ಮನ ಸೃಷ್ಟಿಗೆ ಬಂದು ಕಳೆಗೆ ಬಂದು ಸಾತ್ವಿಕರಾಗಿ ಹುಟ್ಟಿದ್ದೇವೆ. ಅದರೊಳಗೆ ಸಂಶಯನೇ ಇಲ್ಲ. ಯಾವಾಗ ಮಧ್ವಾಚಾರ್ಯರ, ವ್ಯಾಸರಾಜರ, ಜಗನ್ನಾಥದಾಸರ ಶಿಷ್ಯರಾಗಿ ನಾವು ಅಕ್ಷತೆ ಅಂಗಾರ ಹಚ್ಕೊಂಡು ತುಳಸಿ ಮಣಿ ಹಾಕ್ಕೊಂಡು ಶಿಖಾ ಬಿಟ್ಕೊಂಡು ಬಂದುಬಿಟ್ಟೇವೋ, ಇದು ಅದ್ಭುತವಾದ ಸಾತ್ವಿಕರೆಂಬುದಕ್ಕೆ ಸಂತೇಷವೇ ಇಲ್ಲ. ತತ್ರಾಪಿ ಶತಕೋಟಿಷು ಮತ್ಪರತ್ವಂ. ಬಂದು ಬಿದ್ದೀವಿ. ಆ ಗಂಗೆ ಊರೊಳಗಿರತಕ್ಕಂಥ ಓಣಿಯೊಳಗೆ ಬಂದು ಬಿದ್ದಂತೆ ನಾವು ಬಂದು ಬಿದ್ದೀವಿ. ಈಗೇನಾಯಿತು? ಆ ಗಂಗೆ ಬರತಕ್ಕಂಥ ಪ್ರವಾಹದಲ್ಲಿ ಕೊಳಕುಗಳೆಲ್ಲ ಹೊಡ್ಕೊಂಡು ಬಂತು. ಆದ್ದರಿಂದ ಏನಾಯಿತು? ನೀರು ಮಲಿನವಾದಂತೆ ಕಾಣಿತು. ವಿಜಯರಾಯರು ಅದನ್ನೇ ಅಂದರು, ಕೆಟ್ಟ ಜನರ ಸಂಗ. ಅವರಿಗಾಗಿ ಅನ್ನಲಿಲ್ಲ, ನಮಗಾಗಿ ಅಂದಿದ್ದಿದ್ದು. ಕೆಟ್ಟ ಜನರ ಸಂಗ ಇಷ್ಟು ದಿನವೂ ಮಾಡಿ. ಗಂಗೆ ಓಣಿಯಲ್ಲಿ ಬಿದ್ದು ಹಿಂಗೆ ಹೊಡ್ಕೊಂಡು ಹೋಯ್ತು. ಕೊಳಕುಗಳೆಲ್ಲ ಬಂದು ಸೇರ್ಕೊಂಡ್ಬಿಡ್ತು. ಅದರೊಳಗೆ ನೀರಿನ ಪ್ರವಾಹ ಹೋಗುವಾಗ ಕಿತ್ಕೊಂಬಂದ್ಬಿಡ್ತು. ನೀರು ಸೆಳ್ಕೊಂಡು ಹೋಗಲ್ಲ, ಅವು ನೀರಿನ ಜಾಗಕ್ಕೆ ದೊಬ್ಬಿಗೆ ಬಂದ್ಬಿಡ್ತು. ಇಲ್ಲಿ ವಿಜಯರಾಯರು ಹೇಳ್ತಾರೆ, ಕೆಟ್ಟ ಜನರ ಸಂಗ ಹೊಲಸುಗಳು ಎಷ್ಟು ದಿನವೂ ಮಾಡಿ ಭ್ರಷ್ಟನಾಗಿ ಪೋದೆ ಕೃಷ್ಣ. ಗಂಗಾ ನೀರು ಮಳೆಯಲ್ಲಿ ಬಂದು ಹೊಡ್ಕೊಂಡು ಹೋದಂತೆ ಪೂರ್ತಿ ಕೆಟ್ಟ ಜನರ, ದುರ್ಜನರ ಸಹವಾಸಗಳು ಆಗಿ ಹೋಗಿದೆ. ಅಂದರೆ ಏನರ್ಥ? ನಮ್ಮ ಜೊತೆಗಿದ್ದವಲ್ಲ ದುರ್ಜನರದ ಅರ್ಥ ಅಲ್ಲ. ಅರ್ಥಾತ್ ಸಜ್ಜನರ ಸಂಘ ಆಗಲಿಲ್ಲ.
ಹಿಂದೆ ಹೇಳ್ತಾರೆ, ಬೆಟ್ಟದೊಡೆಯನೇ ನಿಲ್ಲ ಮುಟ್ಟಿ ಭಜಿಸುವ ಭಾಗ್ಯ. ಆ ಗಂಗಾ ನದಿ ಹೊಡ್ಕೊಂಡು ಬಂತಲ್ಲ ಕೊಳಕುಗಳು, ಅದು ಎಲ್ಲಿ ಹೋದಾಗ ನಾವು ಸ್ನಾನ ಮಾಡ್ತೀವಿ? ಗಂಗಾ ಅನ್ನತಕ್ಕಂಥ ಹೆಸರಿನೊಳಗೆ ಹೋಗಿ ಬಿದ್ದಾಗ ಮುಟ್ಟಿ ಭಜಿಸುವ ಭಾಗ್ಯ ಎಷ್ಟು ನನಗೆ ಕೊಡಿಸೋ ಕೃಷ್ಣ. ಆಗೇನಾಗಬೇಕು? ಅಲ್ಲಿ ಹೋಗಿ ಏನು ಮಾಡ್ತೀರಿ? ಆನಂದ ತೀರ್ಥ ಮುನಿಗಳ ಧ್ಯಾನಿ ಪರ ಸಂಗ. ಆ ನೀರು ಹಾಗೆ ನಿಂತ್ಕೊಂಬಲ್ಲ ನಮ್ಮ ಓಣಿ ಮುಂದೆ, ಹಾಗೆ ಹೋಗ್ತಾ ಇರುತ್ತೆ. ನಾವು ಆ ನಿರ್ಲೇಪವಾಗದೆ ಯಾವ ಕಶ್ಮಲಗಳು ಕೊಳಕಗಳು ನಮ್ಮ ನೀರಿನ ಜೊತೆಗೆ ಸೇರ್ತಾ ಇದ್ದರೂ ಕೂಡ ಅದನ್ನು ಲಕ್ಷ್ಯ ಮಾಡದೆ ಅದೂ ನಮ್ಮ ಜೊತೆಗೆ ದಬ್ಕೊಂಡು ನಿರ್ಲೇಪವಾಗದೆ ನೇರಾಗಿ ಓಡಿ ಹೋಗಿ ಗಂಗೆಯಲ್ಲಿ ಸೇರುತ್ತೆ. ಇದು ಮುಂದೆ ಒಂದು ಭಾಗ್ಯವನ್ನು ಹೇಳ್ತಾರೆ. ತಂದೆ ತಾಯಿಗಳು ಇಬ್ಬರು ಒಂದು ಮನೆಯೊಳಗಿದ್ದರಂತೆ. ಮಗ ಸೊಸೆ ಇಬ್ಬರು ಒಂದು ಮನೆಯೊಳಗಿದ್ದು, ಒಂದೇ ಮನೆಯಾಗಿದ್ದು. ಈ ಮಗ ಸೊಸೆ ಇಬ್ಬರು ನಾವು ಸ್ವಲ್ಪ ಯಾತ್ರೆಗೆ ಹೋಗಿ ತೀರ್ಥಕ್ಷೇತ್ರಗಳು ಯಾತ್ರೆ ಮಾಡ್ಕೊಂಬರ್ತೀವಿ ಅಂತ ಹೇಳಿದರು. ಈ ತಂದೆ ತಾಯಿಗಳು ವೃದ್ಧಾಪ್ಯದಲ್ಲಿ ಏನು ಮಾಡಿದರು? ನಾವು ಬರ್ತೀವಿ ಅಂದರು. ಆ ಮಗ ಸೊಸೆ ಹೇಳಿದರು, ನೀವು ಯಾಕೆ ಬರ್ತೀರಿ? ನಾವೇನೋ ಆರಾಮಾಗಿ ಸಣ್ಣ ವಯಸ್ಸು ಹೋಗಿ ಬರೋಣ ಅಂದರೆ ನಿಮ್ಮ ಗೊಡವೆ ನಮಗೆ ಯಾಕೆ ಅಂತಂದರು. ನೀವು ಬರಬೇಡ್ರಿ ಅಂದರು. ಅವರಂದರು, ಊರೇನು ಹಾಳಲ್ಲ, ನಮ್ಮಷ್ಟಕ್ಕೆ ನಾವು ಬರ್ತೀವಿ, ನಿಮ್ಮಷ್ಟಕ್ಕೆ ನೀವು ಹೋಗ್ರಿ ಅಂದರು. ಮಗ ಸೊಸೆ ಹೋಗ್ತಾ ಇದ್ದಾರೆ. ಈ ತಂದೆ ತಾಯಿ ವೃದ್ಧ ಮುದುಕಿಯೂ ಹಿಂದೆ ಹೋಗ್ತಾ ಇದೆ. ಒಂದು ಊರು ಬಂತು, ಸಾಯಂಕಾಲ ಕತ್ತಲಾಯಿತು. ಇಲ್ಲಿದ್ದು ಬೆಳಗ್ಗೆದ್ದು ಮುಂದೆ ಪ್ರಯಾಣ ಬೆಳೆಸೋಣ ಅಂಥೇಳಿ ಆ ಮಗ ಸೊಸೆ ಇಬ್ಬರು ಒಂದು ಗಿಡದ ಜಗಲಿ ಮೇಲೆ, ಒಂದು ಮನೆ ಜಗಲಿ ಮೇಲೆ ವಿಶ್ರಾಂತಿಗಾಗಿ ಹೊರಗಿನ ಜಗಲಿ ಮೇಲೆ ಕೂತ್ಕೊಂಡ್ರು. ಊರು ಹಾಳಲ್ಲಲ್ಲ, ಇನ್ನೊಂದು ಮನೆ ಜಗಲಿ ಸಿಕ್ತು. ಈ ಮುದುಕಿಯೂ ಇನ್ನೊಂದು ಜಗಲಿ ಮೇಲೆ ಕೂತ್ಕೊಂತು. ಆ ಉಷತ್ಕಾಲ 3 ಗಂಟೆ, ಇನ್ನೂ ಅರುಣೋದಯ ಆಗ್ತಾಯಿದೆ. ಈ ಇಬ್ಬರು ಕೂತ ಮನೆಗೆ ಎದುರಿಗೆ ಇನ್ನೊಂದು ಮನೆ ಇತ್ತು. ಆ ಮನೆ ಬಾಗಿಲು ಹಾಕಿತ್ತು. ಬೆಳಗಂಜಾವ ಅರುಣೋದಯದಲ್ಲಿ ಕೆಲವು ಸುವಾಸನೀಯರು ಬರ್ತಾ ಇದ್ದಾರೆ. ಕೈ ಒಳಗೆ ನೀರು ಹಿಡ್ಕೊಂಡಿದ್ದಾರೆ. ಮೈ ನೋಡಿದರೆ ಕೆಟ್ಟ ಕಲ್ಮಶ ಆಗಿದೆ. ವಾಂತಿ ಬರ್ತವ್ರನ್ನ ನೋಡಿದರೆ ದೇಹ ಕುರುಪ ಆಗಿಬಿಟ್ಟಿದ್ದಾರೆ. ಜೋತೋಗಿದೆ, ಕಪ್ಪಗಾಗಿದೆ, ಕೊಳಕು ನೀರೆಲ್ಲ ಸುರಿತಾ ಇದೆ ಮೈ ಒಳಗೆ. ಕೆಟ್ಟ ವಾಸನೆ ಬಂದುಬಿಟ್ಟಿದೆ. ಈ ಮಗ ಸೊಸೆ ನೋಡ್ತಾ ಇದ್ದಾರೆ. ಅರುಣೋದಯದಲ್ಲಿ ಇವರು ಯಾರು? ಹತ್ತಿರ ಬಂದರೆ ವಾಸನೆ ಬರ್ತಾಯಿದೆ. ನೋಡ್ತಾ ಎದ್ದು ಕೂತರು. ಆ ಎದುರಿಗೆ ಒಂದು ಮನೆ ಬಾಗಿಲು ಹಾಕಿತ್ತು. ಆ ಬಾಗಿಲು ಹಾಕಿದ ಮನೆಗೆ ತಾವು ತಂದ ನೀರನ್ನು ಹಾಕಿ ಒರೆಸಿ ಆ ಮನೆ ಬಾಗಿಲಿಗೆ ಒಂದು ನಮಸ್ಕಾರ ಮಾಡಿದರು. ಹಿಂದೆ ತಿರುಗಿದಾಗ ದೇವತಾ ಸ್ತ್ರೀಯರಂತೆ ಕಾಂತಿ ಸಂಪನ್ನರಾಗಿ ಹೊಳಿತಾ ಇದ್ದಾರೆ. ನೋಡಿದ, ಇದೇನಿದು ಮಾಯಾ ಬಜಾರ್ ಇದ್ದಂಗಿದೆ. ಬರುವಾಗ ಅಶಕ್ಯವಾಗಿ ಬಂದರು. ಆ ಮನೆಗೆ ನಮಸ್ಕಾರ ಮಾಡಿ ಹಿಂದೆ ತಿರುಗ್ತಾ ಇದ್ದಾರೆ. ಸ್ವರೂಪದಲ್ಲಿ ಬಹಳ ಯೋಗ್ಯರು ಮೀರಿದಂತೆ ಕಾಣ್ತಾ ಇದ್ದಾರೆ ಅಂತ ಹೇಳಿ ಈ ಮಗ ಸೊಸೆ ಎದ್ದು ಹೋದರಂತೆ. ಅಮ್ಮ, ನೀವು ಯಾರು? ಆ ಮನೆಯೊಳಗೆ ಯಾರಿದ್ದಾರೆ ಅಂತ ಕೇಳಿದರು. ಅವರು ಹೇಳಿದರು, ಭ್ರಷ್ಟ, ನಿನ್ನ ಮುಖನೇ ನೋಡಬಾರ್ದು, ದೂರ ಹೋಗು ಅಂದರು. ಇವ ಅಂದ, ನನ್ನ ಮುಖ ನೋಡ್ಲಿದ್ರೆ ಬೇಡ, ಮೊದಲು ನೀವು ಯಾರು, ಆ ಮನೆಗೆ ಯಾರಿದ್ದಾರೆ ಹೇಳಿಬಿಡ್ರಿ ಅಂತ. ತಕ್ಷಣ ಅವರು ಹೇಳ್ತಾರೆ, ನಾವು ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳು. ಎಲ್ಲರೂ ಬಂದು ನಮ್ಮಲ್ಲಿ ಸ್ನಾನ ಮಾಡಿ 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 ಪಾಪಗಳನ್ನು ತೊಳೆದು ಬಿಟ್ಟು ಹೊರಟೋಗ್ತಾರೆ. ಅವರವರು ಮಾಡಿದ ಮಹಾಪಾಪಗಳನ್ನು ನಮ್ಮಲ್ಲಿ ಬಿಟ್ಬಿಟ್ಟು ನಾವು ಶುದ್ಧವಾಗಿ ಹೊರಟೋಗ್ತಾರೆ. ಆ ಪಾಪಗಳು ನಮ್ಮಲ್ಲಿ ತೇಲಿ 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 ನಮಗಿಷ್ಟು ಘೋರವಾಗಿರ್ತಕ್ಕಂಥ ಒಂದು ಕುರೂಪ ಬಂದಿರುತ್ತೆ. ನಾವು ಈ ಮನೆಗೆ ನಮಸ್ಕಾರ ಮಾಡೋಣದ್ರಿಂದ ಆ ಎಲ್ಲ ಪಾಪಗಳನ್ನು ಈ ಮನೆಯೊಳಗೆ ಬಿಟ್ಬಿಟ್ಟು ನಾವು ಸ್ವಚ್ಛವಾಗಿ ಹೋಗ್ತಾ ಇದ್ದೀವಿ. ನಾವು ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳು. ಆಯಿತು, ಆ ಮನೆಯೊಳಗಿರೋರು ಯಾರು ಎಂಬುದು ಈಗ ನಾವು ಹೇಳೋಲ್ಲ, ನಿನಗೆ ಗೊತ್ತಾಗತ್ತೆ, ನಾವು ಹೋಗಿ ಬರ್ತೀವಿ ಅಂತೇಳಿ ಅವರು ಹೊರಟೋದ್ರು. ಸ್ವಲ್ಪ ಹೊತ್ತಿಗೆಲ್ಲ
ಕಚ್ಚೆ ಹಾಕ್ಕೊಂಡು ಸರಗಳಿಂದ ಊರ್ಧ್ವಪುಂಡ್ರ ಧಾರಣೆಯಾಗಿ ಒಂದು ಶುದ್ಧವಾದ ಬ್ರಾಹ್ಮಣ ಒಳಗೆ ಹೋಗ್ತಾನೆ. ಬಾಗಿಲು ತೆಕ್ಕೊಂಡು ಒಬ್ಬ ಕೂತಿರ್ತಾನೆ. ತಾಯಿಗೆ ಮೈಯೆಲ್ಲ ಕಜ್ಜಿ, ಎಲ್ಲಿ ಮುಟ್ಟಿದರೂ ಕೀವು ರಕ್ತ ಬರ್ತಾಯಿದೆ. ಹಗ್ಗದ ಮಂಚದ ಮೇಲೆ ತಾಯಿನ ಮಲಿಸಿ ಅವೆಲ್ಲ ಒರೆಸಿ ಶುಶ್ರೂಷೆ ಮಾಡ್ತಾ ಇದ್ದಾನೆ. ಆ ಮಂಚ ಸ್ವಲ್ಪ ಎತ್ತರವಾಗಿತ್ತು, ಅದರ ಕೆಳಗೆ ಹೈಟ್ ಬೇಕು ಅಂತ ಹೇಳಿ ಕೂತ್ಕೊಂಡು ಮಾಡಲಿಕ್ಕೆ ಆಗೋಲ್ಲ, ನಿಂತ್ಕೊಂಡು ಮಾಡಲಿಕ್ಕೂ ಆಗೋಲ್ಲ. ನಿಂತ್ಕೊಂಡ್ರೆ ಬಗ್ಗಬೇಕು, ಕೂತ್ಕೊಂಡ್ರೆ ಕೈ ಅಂದಲ್ಲ. ಅದಕ್ಕಾಗಿ 2 ಇಟ್ಟಂಗಿನ ಒಂದರ ಮೇಲೆ ಒಂದು ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ಒರೆಸ್ತಾ ಇದ್ದಾನೆ. ಈ ಬ್ರಾಹ್ಮಣ ಒಳಗೆ ಬಂದಿದ್ದಾನೆ, ಶುದ್ಧ ಬ್ರಾಹ್ಮಣ. ಅಯ್ಯ ಅಂತ ಯಾರು ನೀವು ಯಾರಾಗಬೇಕಾರಾಗಿರ್ರಿ, ನಾನು ನಮ್ಮ ತಾಯಿಯ ಅಂತರ್ಯಾಮಿಯಾಗಿರ್ತಕ್ಕಂಥ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳಿಂದ ಸೇವೆ ಮಾಡ್ತಾ ಇದ್ದೀನಿ. ಮಾತೃದೇವೋಭವ ಅಂತ ನಮ್ಮಪ್ಪ ಹೇಳಿದ್ದಾನೆ. ತಲೆಯೊಳು ನಾರಾಯಣನು, ಗಂಟಲಡ ಒಡಲೊಳು ವಾಸುದೇವನು, ಕೆಳಗೆ ನಂಗದೆ ಸಂಕರ್ಷಣ, ಎಡದಿ ಬಲಭಾಗದಲ್ಲಿ ಅನಿರುದ್ಧ ಪ್ರದ್ಯುಮ್ನನ ತಿಳಿದು ಪೂಜಿಸುವರೇ. ಜಗನ್ನಾಥದಾಸರ ಮಾತು. ಆ ತಾಯಿಯ ಎಡ ಬಲಭಾಗದಲ್ಲಿ ಒರೆಸೋ ವೇಳೆ ಅನಿರುದ್ಧ ಪ್ರದ್ಯುಮ್ನ ಅಂತ ಇದ್ದಾನೆ, ಎದೆ ಮೇಲೆ ಒರೆಸುವಾಗ ವಾಸುದೇವ ಅಂತಾನೆ, ತಲೆ ಮೇಲೆ ನಾರಾಯಣ ಅಂತಾನೆ, ಕಾಲು ತೊಡೆ ಒರೆಸುವಾಗ ಸಂಕರ್ಷಣ ಅಂತ ಹೇಳಿ ನಾನು ನಮ್ಮಪ್ಪನ ಸೇವೆಯನ್ನು ನಮ್ಮಮ್ಮನ ದೇಹದಲ್ಲಿ ಮಾಡ್ತಾ ಇದ್ದೇನೆ ಅಂತರ್ಯಾಮಿಯಾಗಿ. ನಾನಿಗೆದ್ದು ಬರೋಂಗಿಲ್ಲ. ನಿನ್ನ ಹೆಸರೇನು? ನಾನು ಲಕ್ಷ್ಮೀಪತಿ ಆಚಾರಂದ. ಆಗಲಿ. ಸ್ವಾಮಿ ಏನು ಹೇಳಿದ್ದಾನೆ? ಮಾತೃದೇವೋ ಭವಾಂ ಪಿತೃದೇವೋ ಭವಾಂ ಆಚಾರ್ಯ ದೇವೋ ಭವ. 3ನೇದು, ತಂದೆ ತಾಯಿಗಳ ಸೇವೆ ಮಾಡ್ತಾ ಇದ್ದೀನಿ. ನೀನು ಆಚಾರ್ಯನಾಗಿ ಬಂದಿದ್ದಿ. ಏಕಕಾಲದಲ್ಲಿ ಇಬ್ಬರಿಗೂ ಮಾಡಬೇಕು, ಒಂದನ್ನು ಬಿಡೋಂಗಿಲ್ಲ. ಆದರೆ ಬಂದವನಿಗೆ ಆಸನ ಕೊಡಬೇಕು, ನಿಂತು ಮಾತಾಡಿಸ್ಬಾರ್ದು. ಯಾರೇ ಮನೆಗೆ ಬ್ರಾಹ್ಮಣರು ಬರಲಿ, ಮೊದಲು ಕೂತ್ಕೊಂಡಂಗೆ ಮಾತಾಡಬಾರ್ದು, ಎದ್ದು ನಿಂತ್ಕೊಬೇಕು. ಅವ್ರನ್ನ ಸ್ವಾಗತ ಮಾಡಿ ಆಸನ ಕೊಡಬೇಕು, ನಮಸ್ಕಾರ ಮಾಡಬೇಕು. ದೇಹ ಆಯಾಸಕ್ಕೇನಾದರೂ ಅವರಿಗೆ ಯೋಗ್ಯತವಾದ ನಮಗೆ ಯೋಗ್ಯವಾದ ಆಹಾರವನ್ನು ಕೊಡಬೇಕು. ಆಮೇಲೆ ನೀವು ಬಂದಿದ್ದೇನು ಅಂತ ವಿಚಾರಿಸ್ಬೇಕು. ಅದಕ್ಕೆಲ್ಲ ನನಗೆ ಪುರುಸೊತ್ತಿಲ್ಲ, ಒಂದೇ ಒಂದು ಮಾಡ್ತೀನಿ. ನಿಂತ್ಕೊಂಡಿದ್ದಿ, ಆಚಾರ್ಯ ದೇವೋಭವ, ನಿನ್ನಲ್ಲಿ ಪರಮಾತ್ಮ ಬಂದಿದ್ದಾನೆ, ನಮ್ಮಪ್ಪನ ಹೆಸರು ಬೇರೆ ಹೇಳಿದ್ದಿ, ರೂಪನಾಮ ಗುಣಕ್ರಿಯೆಗಳಿಂದ ಸ್ವಾಮಿಯನ್ನು ನಿನ್ನಲ್ಲಿ ಆರಾಧನೆ ಮಾಡ್ತೀನಿ. ಆದರೂ ಕೂಡ ನನ್ನ ದೇಹ ಶ್ರಮ ಆದರೂ ಪರವಾಗಿಲ್ಲ, ಅರ್ಧ ಕೂತ್ಕೊಂಡಂತೆ ನಾನು ಮಾಡ್ತೀನಿ, ನಡುವು ನೋವಾದರೂ ಪರವಾಗಿಲ್ಲ, ಕೆಳಗಿರ್ತಕ್ಕಂಥ 2 ಇಟ್ಟಂಗಿಯನ್ನು ಕೊಡ್ತೀನಿ, ನಿಂತ್ಕೋ ಅಂತ ಹೇಳಿ ಆ ಇಟ್ಟಂಗಿಯನ್ನು ದಬ್ಬಿದ ಅಂತ ಸ್ವಾಮಿ ಹಾಗೇ ನಿಂತು ಬಿಟ್ಟಿದ್ದಾನೆ. ಇವತ್ತು ಪಂಡರಾಪುರದಲ್ಲಿ ಇಟ್ಟಿಗೆ ಪೀಠ ಸ್ಥಿತಪಾದ ಮಂಗಳಪ್ರದ ಶಾಶ್ವತ ಮೋದ ಪಾದ ಕೊಟ್ಟು ಪಾಲಿಸಗ ನಿಮಿಷಚಾರು ನಿನ್ನಯ ಚಾರು ಮೂರುತಿಯನ್ನು ತೋರೋ ಪುಟ್ಟಲಾರಣ ಜಗದೊಳದಾತ ಎನ್ನಯ ಮಾತ ಲಾಲಿಸೋ ಜಗನ್ನಾಥ ವಿಠ್ಠಲ ಬೃಂದಾರ ಕರೇಶ ನಿನ್ನ ವರವೆಯ ಶ್ರೇಷ ಪಾಲೇಶ. ಇದು ಯಾತಕ್ಕೆ ಇಲ್ಲಿ ಬಂತು ಅಂದರೆ, ಆ ತೀರ್ಥಾಭಿಮಾನಿ ದೇವತೆಗಳು ಅಲ್ಲಿ ಬಂದು ಅದನ್ನು ನಮಗಿಲ್ಲಿ ಬೇಕಾಗಿದ್ದೇನು ಅಂದರೆ, ಆ ಗಂಗಾದೇ ತೀರ್ಥಗಳಲ್ಲಿ ಹೋಗಿ ಆ ಪಾಪಗಳೆಲ್ಲ ಮುಳುಗ್ತಾ ಇರ್ತವೆ. ಈಗ ಪ್ರತಿನಿತ್ಯ ಅರುಣೋದಯಕ್ಕೆ ಹೋಗಿ ಅವರು ಆ ಜ್ಞಾನಿಗಳ ಮನೆಗೆ ಹೋಗಿ ಅವರು ಅದನ್ನು ತೊಳ್ಕೊತಾಯಿದ್ರು. ಈಗ ಏನಾಗ್ತಾಯಿದೆ, ಇಲ್ಲಿ ನಮಗೊಂದು ಪ್ರಶ್ನೆ. ನಾವು ಪಾಪಗಳನ್ನು ಕಳ್ಕೊಳ್ಳಿಕ್ಕಾಗಿ ಗಂಗಾ ಸ್ನಾನಗಳು ಮಾಡ್ತೇವೆ, ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡ್ತೇವೆ. ಮಹಾತ್ಮರಾಗಿರ್ತಕ್ಕಂಥ ಜ್ಞಾನಿಗಳು, ಸ್ವಾಮಿಗಳು, ಹರಿದಾಸರುಗಳು ಇವರೆಲ್ಲ ಯಾಕೆ ಹೋಗಿ ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕು? ಇವರೆಲ್ಲ ಹೋಗಿ ಯಾಕೆ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು? ಯಾವ ಪಾಪವನ್ನು ಕಳಿಬೇಕಾಗಿತ್ತು? ಇವರಿಗೆಲ್ಲ ಎಲ್ಲಿ ಪಾಪ ಇತ್ತು ಅಂದರೆ, ಇಲ್ಲಿ ವಿಜಯರಾಯರ ಮಾತು ಒಂದು ಕೂತ್ಕೊಂಡಿದೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ
ಯಾಕೆ ಅವರು ಹೋಗಿ ಸ್ನಾನ ಮಾಡ್ತಾರಂದರೆ ಅವರು ಪಾಪ ಕಳೀಲಿಕ್ಕಲ್ಲ, ಆ ಗಂಗೆಗೆ ಇರತಕ್ಕಂಥ ಪಾಪಗಳನ್ನು ಕಳೆದು ನಮ್ಮಂಥ ಪ್ರಾರಬ್ಧಗಳು ಬರ್ತೀವಿ ಅಂತೇಳಿ ಗಂಗೆಯನ್ನು ಮತ್ತು ಸ್ವಚ್ಛ ಮಾಡಲಿಕ್ಕಾಗಿ ಹೋಗ್ತಾರೆ ಅವರು. ಆಗಿನ ಕಾಲದಲ್ಲಿ ಗಂಗಾದ ತೀರ್ಥಾಭಿಮಾನಿ ದೇವತೆಗಳು ಜ್ಞಾನಿಗಳ ಮನೆ ಹುಡುಕೊಂಡು ಹೋಗ್ತಾ ಇದ್ರಂತೆ. ಇದು ಕಲಿಯುಗ ಆದ್ದರಿಂದ ಈಗ ಜ್ಞಾನಿಗಳು ಗಂಗಾದ ತೀರ್ಥಾಭಿಮಾನಿ ದೇವತೆಗಳು ಅಲ್ಲಿ ಹುಡುಕೊಂಡು ಹೋಗ್ತಾರೆ. ಅದಕ್ಕೆ ಜ್ಞಾನಿಗಳ ಹಿಂದೆ ನಾವು ಹೊಟ್ಟೋಗಬೇಕು. ಹೋಗಿ ಅವರಲ್ಲಿ ಸ್ನಾನ ಮಾಡಿ ನಮಗೆ ದಂಡತೀರ್ಥ ಅಂತ ಒಂದು ಹಾಕ್ತಾರೆ ನೋಡ್ರಿ, ಅದು ಮಹಾಪಾವನ, ನಮಗೂ ಪಾವನ, ಆ ತೀರ್ಥಕ್ಕೂ ಮಹತ್ವ ಬರುತ್ತೆ. ಆ ತೀರ್ಥಕ್ಕೆ ಮಹತ್ವ ಬರಲಿಕ್ಕಾಗಿ ತೀರ್ಥಕ್ಷೇತ್ರಗಳಲ್ಲೇ ಹೋಗಿ ನಾವು ಪಾಪಗಳನ್ನು ಬಿಟ್ಟು ಬರ್ತೇವೆ. ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರೇನ ವಿದ್ಯತಿ, ಪುಣ್ಯಕ್ಷೇತ್ರ ಕೃತಂ ಪಾಪಂ ಕುಂಭಕೋಣೇನ ವಿಶ್ಯತಿ, ಕುಂಭಕೋಣ ಕೃತಂ ಪಾಪಂ ಕುಂಭಕೋಣೇನ ವಿಶ್ಯತಿ ಅಂತ ಒಂದು ಮಾತು ಕೂತಿದೆ. ಈ ನಾವು ಹೋಗಿ ಏನು ಮಾಡ್ತೀವಿ, ನಾವು ಹೋಗೋದೇ ತೀರ್ಥಕ್ಷೇತ್ರಗಳಿಗೆ ಪಾಪ ಮಾಡಲಿಕ್ಕೆ. ನಾವಲ್ಲಿ ಹೋಗಿ ಇನ್ನೇನು ಪುಣ್ಯ ಮಾಡಲ್ಲ, ಚೆನ್ನಾಗಿ ತಿಳ್ಕೊಂಬಿಡ್ರಿ. ಹೋಗಿ ನಾವಲ್ಲಿ ಹೋಗಿ ಮಾಡ್ಕೊಂಡು ಬಿಟ್ಟು ಬರ್ತೀವಿ ಅಂತ ಬೇಕಾದ್ರೆ ಅರ್ಥ ಮಾಡ್ಕೊಳ್ರಿ, ಬಿಟ್ಟು ಮತ್ತೆ ಮಾಡ್ಕೊತ ಬರ್ತೀವಿ ಅಲ್ಲಿಂದ, ಅದಿರಲಿ. ಅಂತೂ ಇಲ್ಲಿ ದಾಸರು ಹೇಳ್ತಾರೆ, ಮಳೆಯ ನೀರೋಣಿಯಲ್ಲಿ ಪರಿಯಲು, ಆ ಗಂಗೆಯಾಗಿರ್ತಕ್ಕಂಥವಳು ಯಾವ ರೀತಿ ಊರೊಳಗೆ ಬಂದು ಆ ಕೊಳಕಗಳನ್ನು ಹೊಡ್ಕೊಂಡು ಹೋಗಿ ಮತ್ತೆ ಗಂಗೆಯಲ್ಲಿ ಸೇರಿ ಅವಳು ಪುನೀತಳಾಗ್ತಾಳೋ, ಅದರಂತೆ ನಾವು ಕೂಡ ಪರಮಾತ್ಮನ ಸೃಷ್ಟಿ ಒಳಗೆ ಬಂದು ಒಳ್ಳೆ ಆಚಾರ್ಯರ ಶಿಷ್ಯರಾಗಿ ಒಳ್ಳೆ ತತ್ವಜ್ಞಾನಕ್ಕೆ ಯೋಗ್ಯರಾಗಿ ನಾವು ಬಂದು ಹುಟ್ಟಿದ್ದೇವೆ. ಆದರೆ ಈ ಕಲಿಯುಗದಲ್ಲಿ ಸಿಗಾಕ್ಕೊಂಡಿದ್ದೇವೆ. ಶ್ರೀನಿವಾಸನ ದೇವರನ್ನು ಪುರಾಣ ಹೇಳುತ್ತೆ, ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂಬಜೆ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಟಾನಿ ಸಾಧಯಷ್ಟಾನಿ ಮಾಧವ. ಸ್ನಾನ ಮಾಡಿ ಪೂಜೆಗೆ ಹೋಗಬೇಕು, ಪೂಜೆ ಮಾಡಿ ಸ್ನಾನ ಮಾಡೋದಲ್ಲ. ಸ್ನಾನ ಮಾಡಿ ಪೂಜೆಗೆ ಹೋಗೋದೆಂಬುದೇ ಈ ಕೊಳಕ ನೀರು ಸ್ನಾನ ಅಲ್ಲ, ಅನಿಷ್ಟಗಳು ಪರಿಹಾರ ಮಾಡಿಕೊಳ್ಬೇಕು. ಇಲ್ಲಿ ದಾಸರು ಅದನ್ನೇ ಹೇಳ್ತಾರೆ, ಮಳೆಯ ನೀರೋಣಿಯಲ್ಲಿ ಏನಾಯ್ತು ಈಗ, ಜ್ಞಾನಿಗಳ ಸಂಘ ನಿರ್ಲೇಪವಾಗಿ ಇರ್ತಾಳೆ ಗಂಗಾ. ನಾವು ಬೆಳೆಸಲಿದ್ರೂ ಅಡ್ಡಿ ಇಲ್ಲ, ಅದೇ ಗಂಗೆ ಅಲ್ಲಿ ಹೋಗಿ ಸೇರ್ತಾಳೆ, ನಿಂದಿರೋಲ್ಲ ಮಧ್ಯ. ಅದಕ್ಕೆ ಅಲ್ಲಿ ಹೋದರೂ ಕೂಡ ನಾವು ನಿಂತ ನೀರೊಳಗೆ ಸ್ನಾನ ಮಾಡೋಲ್ಲ, ಜರುಗೋ ನೀರೊಳಗೆ ಮಾಡ್ತೀವಿ. ಸ್ವಲ್ಪ ಮುಂದೆ ಹೋಗಿ ಆ ಓಡೋ ನೀರೊಳಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಇರಲಿ, ಅಂತೂ ಇಲ್ಲಿ ಯಾಕೆ ಪಾದ ಮಹಿಮ, ಬಾಂಬಳೆಯ ಪೆತ್ತನ ಪಾದ ಮಹಿಮ ಆ ಜಲದಿ ಪೊಕ್ಕುವುದರಿಂದ ಗಂಗೆ ಒಳಗೆ ಯಾಕೆ ಸ್ನಾನ ಮಾಡ್ತೀರಿ? ಏನಾಚಾರ ಹಿಂಗೆ ಹೇಳಿಬಿಟ್ರಿ? ಗಂಗೆ ದೇವರ ಪಾದದಿಂದ ಬಂದಿದ್ದು. ದೇವರ ಪಾದೋದಕ್ಕೆ ನೀವು ಯಾಕ್ರಿ ಸ್ನಾನ ಮಾಡಬೇಕು? ದೇವರ ಪಾದೋದಕ್ಕೆ ಇಲ್ಲೇ ಗುಡಿಯೊಳಗೆ ತೀರ್ಥ ತಗೊತೀವಿ, ಮನೆಯೊಳಗೆ ಸಾಲಿಗ್ರಾಮ ತೀರ್ಥ ತಗೊತೀವಲ್ಲ, ಅಲ್ಲಿ ಯಾಕೆ ಸ್ನಾನ ಮಾಡಬೇಕು ಅಂದರೆ ಪರಮಾತ್ಮನ ಪಾದ ಮಹಿಮ. ಅದೇನದು ಪಾದ ಮಹಿಮ? ಬಾಂಬಳೆಯ ಪೆತ್ತನ ಪಾದ ಮಹಿಮ. ಅದೆಂಥ ಪಾದ ಮಹಿಮ? ಏನದು? ನಮಗೆ ಬೇಕಾಗಿದ್ದು ಈಗ ಪಾಪ ಪರಿಹಾರ ಮಾಡಬೇಕು, ಹೌದೋ ಇಲ್ಲೋ? ಅದು ಯಾರಿಗೆ ಮಾಡಿತು ಆ ಪಾದ? ಎಂಥ ಪಾದ ಅದು? ದಾಸರು ಹೇಳ್ತಾರೆ, ಎಂಥ ಪಾದ ರೀ ಅದು? ಬಲಿಯ ಮೆಟ್ಟಿದ ಪಾಪ, ಹೌದೋ ಇಲ್ಲೋ? ಎಂಥ ಪಾದ ಅದು? ಎರಡೂ ಮಾಡುತ್ತೆ. ಅಹಂಕಾರಗಳನ್ನು ಪರಿಹಾರ ಮಾಡಿ, ಅಹಂಕಾರಗಳನ್ನು ಪರಿಹಾರ ಮಾಡತಕ್ಕಂಥ ಪಾದ. ಸರ್ವ ಸಮರ್ಪಣೆ, ಗರ್ವ ಇದ್ದರೆ ಪರಿಹಾರ ಮಾಡಿ ಸರ್ವಾಪರಾಧವನ್ನು ಸರ್ವ ಸಮರ್ಪಣೆ ಮಾಡತಕ್ಕಂಥ ಜ್ಞಾನ ಕೊಟ್ಟಂಥ ಪಾದ, ಹೌದಾ ಇಲ್ಲೋ? ಶಿಲೆಯಾದಾಗ ಕಲ್ಯ ಏನು ಶುದ್ಧ ಮಾಡಿದ ಪಾದ, ಹೌದಾ ಇಲ್ಲೋ? ಎಂಥ ಪಾದ ಅಂತ ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ, ಕಲಿಸು ಯೋಧನನ ನೆಲಕ್ಕೆ ಕೆಡಗಿದ ಪಾದ, ಬಲಿಯ ಮೆಟ್ಟಿದ ಪಾದ. ಎಷ್ಟು ಮಾತುಗಳು ಹೇಳ್ತಾ ಬರ್ತಾರೆ ನೋಡ್ರಿ. ಬಲಿಚಕ್ರವರ್ತಿಗೆ ಹೋಗಿ
ಅವನ ಪಾದ ಯಾಕೆ ಮೆಟ್ಟಿದ? ಆ ಪಾದ ಎಂಥದ್ದು? ಅವನಿಗೆ ಅಹಂಕಾರ ಇತ್ತು. ಸ್ವಾಮಿ ಬಂದ ತಕ್ಷಣ ಏನು ಕೊಡ್ತಿ ಅಂತ ಕೇಳಿದರೆ ಏನು ಬೇಕು ಅಂತ ಕೇಳಿಬಿಟ್ಟ. ಏನು ಬೇಕು ನಿಂಗೆ ನಾ ಕೊಡ್ತೀನಿ, ಬೇಕಾದ ಕೊಡ್ತೀನಿ ಕೇಳು. ಇನ್ನೂ ಒಂದು ಮಾತಂತಾನೆ. ಸ್ವಾಮಿ ಹೇಳ್ತಾನೆ 3 ಪಾದ ಭೂಮಿಗಳು. ಛೇ, ನಾನು ಎಂಥ ಚಕ್ರವರ್ತಿ, ನನ್ನಲ್ಲಿ ಹೋಗಿ ಕೇವಲ 3 ಪಾದ ಭೂಮಿ ಕೇಳ್ತಾ ಇದ್ದಿಂದ. ಸ್ವಾಮಿ ಅಂದ, ಓ ಎಷ್ಟು ಮಟ್ಟಿಗಿದೆ. ಹೌದೋ ಇಲ್ಲೋ? ನಾವು ಹೇಳ್ತೀವಿ ಸರ್ವಾತ್ಮನ ಬಂದುಬಿಡ್ತೀವಿ ಆಚಾರ್ಯ, ಡೋಂಟ್ ವರಿ. ನಾಳೆ ಬೆಳಗ್ಗೆ ಅಭಿಷೇಕ ಎಷ್ಟು ಗಂಟೆಗೆ ಆಚಾರ್ಯ? 8:30. ಡೆಫಿನೆಟ್ 100% ತಲೆ ಕೊಟ್ಟಾದರೆ 8:30 ಬಂದೇ ಬಿಡ್ತೀನಿ. ಸ್ವಾಮಿ ಒಳಗಂದ, ಮಗನೇ, ಯೇಸು ಗಾಯಂಗಾಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಮುಂದೆ ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಬಾಗೋದಲ್ಲ, ಆಶೆ ತರವಲ್ಲ. ಅದರಿಂದ ಮಗನೇ ದಾಸನಾಗು, ವಿಶೇಷನಾಗು. ದಾಸನಾಗಿದ್ದ್ಯಾರು? ಸಾಕ್ಷಾತ್ ಬಲಿಚಕ್ರವರ್ತಿ. ಅಲ್ಲಿಗೂ ಎಲ್ಲಿಗೆ ಬಂತು? ಪ್ರಾರ್ಥನೆ ಮಾಡ್ದಂಗೆ ಕೋರಲ್ಲ ಈ ಪುಣ್ಯಾತ್ಮ. ಕೊನೆಗೆ ಕಾಲು ಇಟ್ಟುಬಿಟ್ಟಿದ್ದಾನೆ ತಲೆ ಮೇಲೆ. ಉದ್ಧಾರ ಮಾಡಬೇಕು. ವಿಂಧ್ಯಾವಳಿ ಬಲಿಚಕ್ರವರ್ತಿಯ ಪತ್ನಿ ವಿಂಧ್ಯಾವಳಿ ಸ್ವಾಮಿನೊಂದು ಮಾತು ಕೇಳ್ತಾಳೆ. ಸ್ವಾಮಿ, ನನ್ನ ಮಾತು ಒಂದು ವಿಜ್ಞಾಪನ ಕೇಳಪ್ಪ. ಏನು ಕೇಳು? ಏನು ನನಗೆ ಕೇಳಲ್ಲ, ಒಂದು ಕೊಟ್ಬಿಡು ಸಾಕು. ಬಾಗಿಲ ಕಾಯುವ ಭಾಗ್ಯ ಕೊಡು ಸಾಕೆಂದರೆ. ಸ್ವಾಮಿ, ನನ್ನ ಗಂಡ ನೀ ಬಂದು ಕೇಳಿದ ತಕ್ಷಣ ಸ್ವಾಮಿ ಸರ್ವಸ್ವ ನಿಂದೇನಪ್ಪ, ನಂದೇನಿದು ಸ್ವಾಮಿ, ನಿಂದೇ ಇದಲ್ಲ ಅಂತೇಳಿ ಕೈ ಮುಗಿದಿದ್ದ ಅಂದರೆ ಉದ್ಧಾರ ಆಗೋಗ್ತಾ ಇದ್ದ. ಏನು ಬೇಕು, ಎಷ್ಟು ಬೇಕು, ಯಾವಾಗ ಬೇಕು? 3 ಪಾದ ಭೂಮಿ ಕೇಳ್ತಾ ಇದ್ದಿ, ಇಡೀ ಭೂಮಂಡಲವನ್ನೇ ನಿನಗೆ ಕೊಡ್ತಾ ಇದ್ದೀನಿ ಅಂಥೇಳಿ ಅಜ್ಞಾನ ಬಂದದ್ದರಿಂದ ಅವನ ಅಜ್ಞಾನವನ್ನು ಪರಿಹಾರ ಮಾಡಿ ಮುಂದೆ ಹೇಳ್ತಾರೆ, ಬಲಿಯ ಬಾಗಿಲ ಕಾಯ್ದ ಭಕ್ತತ್ವೇನ ಸ್ವೀಕರಿಸಿ ಪಾತಾಳ ಲೋಕದಲ್ಲಿ ಕರ್ಕೊಂಡು ಹೋಗಿ ಇವತ್ತೂ ಬಲಿಯ ಚಕ್ರವರ್ತಿಯ ಮನೆಯ ಬಾಗಿಲು ಕಾಯ್ತಾ ಇದ್ದಾನಂತ. ಏನು ಕಾಯ್ತಾ ಇದ್ದ? ಅವನಿಗೆ ತಿರುಗಿ ಅಜ್ಞಾನ ಬರದಂಗಿರ್ಲಿಂದ ಕಾಯ್ತಾ ಇದ್ದಂತೆ ಸ್ವಾಮಿ. ಹಾಗೆ ಇನ್ನು ಕಲಿಸು ಯೋಧನನ ನೆಲಕ್ಕೆ ಕೆಡಗಿದ ಪಾದ. ದುಷ್ಟ ಶಕ್ತಿಗಳು ನಮ್ಮಲ್ಲಿ ಕೂತಿರುತ್ತೆ, ಕೆಟ್ಟ ಬುದ್ಧಿಗಳು ಕೂತಿರುತ್ತೆ. ಆ ಕೆಟ್ಟ ಬುದ್ಧಿಗಳ ಸ್ವರೂಪ ಯಾವುದು? ದುರ್ಯೋಧನ. ಕಪಟ ನಾಟಕ. ಕೃಷ್ಣ ಏನು ಈ ಪಂಚಪಾಂಡವರು ದರಿದ್ರರು ವನವಾಸ ಮಾಡಿಕೊಂಡು ತಿರುಗ್ತಾ ಇದ್ದಾರೆ, ಅವರಿಗೆ ತಿನ್ನಲಿಕ್ಕಿಲ್ಲ, ಅವರ ಹಿಂದೆ ನೀನು ಹೋಗ್ತಾ ಇದ್ದಾನೆ ಅಂತ ಅರ್ಥ ಮಾಡಿಕೊಂಡು ಈ ಕೃಷ್ಣನ ನಾನು ಹೆಂಗಾದರೂ ಬರ ಮಾಡ್ಕೊತೀನಿ ಅಂತ ಹೇಳಿ ಕಪಟ ನಾಟಕ ಒಳಗೆ ವಿಷ ಇಟ್ಕೊಂಡು ಕಾಮ ಕ್ರೋಧಗಳಿಂದ ತುಂಬಿದ್ದಾನೆ. ಕೃಷ್ಣ ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಬರಬೇಕು, ನೀನು ನಮ್ಮ ಸಭಾರಂಗಣಕ್ಕೆ ಬರಬೇಕು. ಸ್ವಾಮಿ ಅಂದ, ಆಯಿತು ಬರ್ತೀನಿ ಅಂದ. ವಿದುರ ಪಕ್ಕದಲ್ಲಿ ನಿಂತಿದ್ದ. ಕೃಷ್ಣ ಅಂದ. ಸೈಲೆನ್ಸ್ ಅಂದ. ಅಲ್ಲ, ಚಂಡಾಳ ಕರಿತಾ ಇದ್ದಾನೆ, ಕಲಿ. ಆಯಿತು ಅಂತ ಹೋಗ್ತಾ ಇದ್ದಿಲ್ಲ ನಮ್ಮಪ್ಪ, ನಿನಗೆ ಎಷ್ಟು ಅವಮಾನ ಮಾಡ್ತಾ ಇದ್ದಾರೆ, ನಾನು ತಡಿಲಾರನೋ ಕೃಷ್ಣ, ನನ್ನಿಂದ ನೋಡ್ಲಿಕ್ಕೆ ಆಗ್ತಾಯಿಲ್ಲ. ಎಷ್ಟು ಅವಮಾನ ಭಕ್ತಾದಿಗಳು ನಿನ್ನ ಭಕ್ತರಿಗೆ, ಈಗ ನಿನಗೇ ಅವಮಾನ ಮಾಡಲಿಕ್ಕೆ ಬಂದಿದ್ದಾನೆ. ನನಗೆಲ್ಲ ಗೊತ್ತಿದ್ದು, ಸುಮ್ಮನೆ ಬಾ ಅಂದ. ದುರ್ಯೋಧನನ ಸಭಾಂಗಣದಲ್ಲಿ ದುರ್ಯೋಧನ ದೊಡ್ಡ ಸಿಂಹಾಸನ ಹಾಕ್ಕೊಂಡು ಕೂತಿದ್ದಾನೆ. ಇಡೀ ರಾಜಾತಿ ರಾಜರುಗಳು ಸೇವಕರೆಲ್ಲ ತುಂಬಿಬಿಟ್ಟಿದ್ದಾರೆ. ಕೃಷ್ಣ ದುರ್ಯೋಧನ ಒಂದು ಮಾತು ಹೇಳಿದಂತೆ, ಸಭೆಗಳಿರ ನನ್ನ ಮಾತನ್ನು ಆಲಿಸ್ರಿ, ಇನ್ನು ಕೆಲವೇ ನಿಮಿಷಗಳಲ್ಲಿ ಕೃಷ್ಣ ಬರ್ತಾ ಇದ್ದಾನೆ. ಒಂದು ಚೇರ್ ಖಾಲಿ ಇರಬಾರ್ದು, ಎಲ್ಲ ಫಿಲಪ್ ಆಗಲಿ. ಮರೋ ಸೆಕ್ಯೂರಿಟಿಯಿಂದ ಕಸ ಬಳಿಯೋರು ಕೂಡ ತಂದು ಕೂಡಿಸಿಬಿಡ್ರಿ. ಒಂದು ಚೇರ್ ಖಾಲಿ ಆಗಬಾರ್ದು. 2 ಚೇರ್ ಖಾಲಿ ಇದೆ ಇಲ್ಲಿ, ಒಂದು ಕೃಷ್ಣಗೆ ಒಂದು ವಿದುರನಿಗೆ. ಒಂದು ಚೇರ್ ಖಾಲಿ ಇರಬಾರ್ದು.
ಫಿಲಪ್ ರಾಜಾಜ್ಞೆ ಎಲ್ಲ ತುಂಬಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಕೆಟ್ಟ ಬುದ್ಧಿ ನೋಡ್ರಿ ಹೆಂಗಿದೆ. ದುರ್ಯೋಧನ ಸಾವಾಸ ಮಾಡಿ ಅಷ್ಟೂ ಜನ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅದನ್ನೇ ವಿಜಯರಾಯರಂದರು, ಕೆಟ್ಟ ಜನರ ಸಂಗ ಎಷ್ಟು ದಿನವೂ ಮಾಡಿ ಬಂದು ಎಲ್ಲ ಫಿಲಪ್ ಆಗಿದ್ದಾರೆ. ಕೃಷ್ಣ ಬರ್ತಾ ಇದ್ದಾನೆ, ಹಿಂದೆ ವಿದುರನು ಬರ್ತಾ ಇದ್ದಾನೆ. ವಿದುರ ಹೇಳಿದಂತೆ, ಕೃಷ್ಣ ನೋಡು ಹೇಳಿದ ಮಾತು ಕೇಳಲಿಲ್ಲ ಪಾಪಿ, ತಾನೂ ಒಳ್ಳೆ ವಜ್ರದ ಸಿಂಹಾಸನದಲ್ಲಿ ಸ್ವಲ್ಪ ಜಾಗ ಇಲ್ಲ ಕೂತಿದ್ದಾನೆ, ಒಂದು ಚೇರು ಬಿಟ್ಟಿಲ್ಲ, ಎಲ್ಲ ಕಸಾಬಳಿಯವರಿಂದ ಮಂತ್ರಿಗಳವರೆಗೆ ಕೂಡಿಸ್ಬಿಟ್ಟಿದ್ದಾನೆ, ಒಂದು ಚೇರಿಲ್ಲಪ್ಪ. ಒಂದು ಚೇರು ಅಂತ ಕೇಳಿ ಕೂಡ್ತೀಯ ಅಥವಾ ಕಳಗೆ ಕೂಡ್ತೀಯ, ಏನು ಮಾಡ್ತೀಯ, ಅಥವಾ ಎಲ್ಲರ ಮುಂದೆ ನಿಂತ್ಕೊತೀಯ? ಯಾಕೆ ಬಂದ್ಯೋ ಕೃಷ್ಣ ನೀನು? ಹೇಳಿದ್ರೆ ಕೇಳಲಿಲ್ಲ, ನೋಡು ಎಂಥ ಅವಮಾನ ಮಾಡ್ತಾ ಇದ್ದ ನಿನಗೆ. ವಿದುರ ಅಂದ, ಹೊರಡೋ ವೇಳೆ ಸುಮ್ಮನೆ ಇರುವಂದೆ, ಮತ್ತು ಇಲ್ಲಿಯೂ ಬಂದು ಅದೇ ಹೇಳ್ತಾ ಇದ್ದಿ. ಸ್ವಾಮಿ ಹೇಳಿದ್ದ ಅದೇ, ಮೊದಲು ಮಾತು ಕಡಿಮೆ ಮಾಡು ಅಂತಾನೆ, ನಾವಿನ್ನೂ ಮಾಡ್ತಾ ಇಲ್ಲ. ವಿದುರನಿಗೆ ಹೇಳಿದ ಮಾತಲ್ಲ ಅದು, ನಮಗೆ ಆಡಿದ ಮಾತು. ಹಾಡು ಹರಟೆಗಳಿಗೆ ಮಾತು ಆಡಬೇಡ್ರಿ, ಸುಮ್ಮನೆ ಇರ್ರಿ ಅಂತಾನೆ ಸ್ವಾಮಿ. ಮೌನ ಇರಬೇಕು, ಬಾಯಿ ಕಟ್ಟಬೇಕು. ಆಹಾರಗಳಿಗೆ ಮಾತುಗಳಿಗೆ ಒಳಗೆ ಹೋಗತಕ್ಕಂಥದ್ದು 2 ವೇ ಹೈವೇ ಇದು ಬಾಯಿ, ಹೌದಾ ಇಲ್ಲೋ? ಈ ಕಡೆ ಹೋಗ್ತಾ ಇರ್ತೆ, ಆ ಕಡೆ ಬರ್ತಾ ಇರ್ತೆ. ಇದೆರಡನ್ನೂ ಕಂಟ್ರೋಲ್ ಮಾಡಬೇಕಂತ ಸ್ಪೀಡ್ ಬ್ರೇಕರ್ ಹಾಕಿ, ಒಂದು ಆಹಾರಗಳು ಸರಿಯಾಗಿ ಯಾವಾಗ ಭಗವದ್ ಅರ್ಪಿತ, ಯಾವುದನ್ನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾವುದನ್ನು ತಿನ್ನಬೇಕು ಆಲೋಚನೆ ಮಾಡಿ ಒಳಗೆ ಬಿಡಬೇಕು. ನಮ್ಮದು ಅಲ್ಲೇ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಹೊಡಿತಾ ಇರ್ತೀವಿ. ರಾತ್ರಿ 12 ಗಂಟೆಗೆ ಕೋಡಂಬಳಿ ಕೊಟ್ಟರು ರೆಡಿ ಇರ್ತೇವೆ ನಾವು. 11:15 ಆಗಿದೆ, ಕಾಫಿ ಸೇರಿಸಿ ಇಟ್ಟಿದ್ದೆ, ಮಿಕ್ಕೋಗಿದೆ, ಒಂಚೂರು ಕುಡಿತಾರೆ, ಕೊಟ್ಬಿಡು ಆಗಿ ಹೋಗಲಿ ಅಂತ. ನೋಡಿರಿ, ಒನ್ ವೇನೇ ಟ್ರಾಫಿಕ್ ಜಾಮ್ ಆದರೆ ಇನ್ನೊಂದು ವೇ ಹೇಳ್ತಾರೆ. ಬರೋ ಮಾತುಗಳು, ಹೊರಗೆ ಬರೋ ಶಬ್ದಗಳು ಸಿಕ್ಕಾಪಟ್ಟೆ ಬರ್ತಿರ್ತವೆ. ಒಂದಾದರೂ ಗಾಯತ್ರಿ ಮಂತ್ರ ಇಲ್ಲ, ಲಕ್ಷ್ಮೀ ಶೋಭಾನ ಇಲ್ಲ, ಹರಿಕಥಾಂಸಾರ ಇಲ್ಲ. ಬಾಯಿ ತೆಗೆದ್ರೆ ಪಟ 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 ಮಾತು. ಮಠಕ್ಕೆ ಬರಲಿ, ಮದುವೆ ಮನೆಗೆ ಹೋಗಲಿ, ಸುಡುಗಾಡಿಗೆ ಹೋಗಲಿ, ಎಲ್ಲೆನ್ನ ಹೋಗಲಿ ಮಾತಾಡೋದು. ಅಲ್ಲಿಯೇ ಹೋಗಿರ್ತಾರೆ ಧರ್ಮೋದಕಕ್ಕೆ. ಯಾಕೆ ನೀನು 10 ದಿನ ಬರಲಿಲ್ವಾ, ಅವತ್ತು ಬರಲಿಲ್ವಾ, ಇವತ್ತು ಇಲ್ಲೇ ಊಟ ಮಾಡ್ತೀಯಾ, ಶುಭ ದಿನ ಬರ್ತೀಯಾ, ಅಲ್ಲಿ ಕೂಡ ಇದೇ ಮಾತು. ನಮ್ಮ ಹಣೆ ಬಾರ ಏನು ಮಾತು. ಸ್ವಾಮಿ ಹೇಳ್ತಾನೆ, ವಿದುರ ಬಾಯಿ ಮುಚ್ಚಿ, ನಿನಗೆ ಹೇಳಿದ್ದಲ್ಲ ಅದು, ಭೂಲೋಕದ ಜನರಿಗೆ ಬಾಯಿ ಕಂಟ್ರೋಲ್ ಮಾಡಬೇಕು. ಸ್ವಾಮಿ ಹೇಳ್ತಾನೆ, ಏಕಾದಶಿ ಮಾಡಿರಿ, ವಿಷ್ಣು ಪಂಚಕ ಮಾಡಿರಿ, ಭೀಷ್ಮ ಪಂಚಕ ಮಾಡಿರಿ. ಮೊನ್ನೆ ಒಬ್ಬ ತಾಯಿ ಇಲ್ಲಿ ಬಂದವರಿದ್ದಾರೆ. ಆ ಚಿಪ್ಪಗಿರಿಯಲ್ಲಿ ಒಬ್ಬ ಹೆಣ್ಣುಮಗಳು ವಯಸ್ಸಾದವರು 5 ದಿವಸ ಭೀಷ್ಮ ಪಂಚಕ ಉಪವಾಸವನ್ನು ಮಾಡಿ ಅಲ್ಲಿ ಉದ್ಯಾಪನ ಮಾಡಿ ಸೂರ್ಯ ಮುಳುಗಿದ ಮೇಲೆ ಊಟ ಮಾಡಬೇಕು. ಅಷ್ಟರೊಳಗೆ ನಾವು ಹೊರಟಿದ್ದೀವಿ. ಎಲ್ಲ ಬ್ರಾಹ್ಮಣರಿಗೆ ಬೇಕಾದಷ್ಟು ಮಾಡಿ ಮಂತ್ರಾಲಯ ಕ್ಷೇತ್ರದಲ್ಲಿ ಬಂದು ಸಾಯಂಕಾಲ ಚಂದ್ರ ಬಂದ ಮೇಲೆ ಪಾರಣೆ ಮಾಡಿದ್ದಾಳೆ. ಏನು ಪೂತಾತ್ಮಳು. ನಾವು ಅವಳನ್ನ ನೋಡಿ ನಾವು ಹೇಳ್ಬೋದು, ನನಗೂ ಅನುಕೂಲ ಇದ್ದರೆ ನಾನು ಮಾಡ್ತಿದ್ದೆ, ಏನು ಮಹಾ ಅಂತ. ಎಂಥ ಪುಣ್ಯಾತ್ಕತೆ. ಅವಳನ್ನ ನೆನೆಸ್ಕೊಂಡ್ರೆ ಸುದೀನ ಆಗುತ್ತೆ. ಅಂಥ ದೊಡ್ಡ ವ್ಯಕ್ತಿ. ಸ್ವಾಮಿ ಹೇಳ್ತಾನೆ, ವಿಷ್ಣು ಪಂಚಕ ಕೊಟ್ಟಿದ್ದೀನಿ, ಭೀಷ್ಮ ಪಂಚಕ ಕೊಟ್ಟಿದ್ದೀನಿ, ಗುರುವಾರ ಶನಿವಾರಗಳು ಕೊಟ್ಟಿದ್ದೀನಿ, ಏಕಾದಶಿ ಕೊಟ್ಟಿದ್ದೀನಿ, ದಿನತ್ರಯ ಕೊಟ್ಟಿದ್ದೀನಿ. ಬಾಯಿ ಕಟ್ರಪ್ಪ, 14 ದಿನ ತಿನ್ನು, 1 ದಿನ ಬಿಡು. ಹೌದಾ ಇಲ್ಲ? ನಾವು ರೆಡಿ ಇಲ್ಲ. ಅದನ್ನೇ ವಿದುರನಿಗೆ ಹೇಳಿದ್ದು ತಾತ್ಪರ್ಯ. ದಾಸರು ಹೇಳ್ತಾರೆ, ಬಾಯಿ ಮುಚ್ಚು ಅಂತ ಹೇಳಿದ್ದು ಏನು ಅರ್ಥ ಅಂದರೆ ಕಡಿಮೆ ಮಾಡು. ಇದು ನಮ್ಮನ್ನು ವಿದುರ, ಆಯ್ತು ಸ್ವಾಮಿ ನಿನ್ನ ಆಜ್ಞೆ ಅಂತ ಒಳಗೆ ಬರ್ತಾನೆ. 1 ಸೀಟು ಖಾಲಿ ಇಲ್ಲ. ದುರ್ಯೋಧನ ಕೂತು ಠಾಮ್ ಬಿಟ್ಟು ಹೇಳಲಿಲ್ಲ, ಬಂದಂಗೆ ಹಿಂಗಂತ ಇದ್ದಾನೆ, ಕೈ ಕೂಡ ಮುಗಿಲ್ಲ ಪಾಪಿ. ಹೌದಲ್ಲೋ? ಕೈ ಮುಗಿಬೇಕಾ ಬೇಡ ಸ್ವಾಮಿಗೆ? ಮತ್ತೆ ಮತ್ತೆ ಉನ್ಮತ್ತರ ಸಂಗದಿ ಉತ್ತಮರಿಗೆ ಕರ ಎತ್ತಿ ಮುಗಿಯದಲೆ ವ್ಯರ್ಥ ಹೋಯಿತಲ್ಲ ಹರಿ ನಿನ್ನ
ಭೃತ್ಯನಾಗಲಿಲ್ಲ. ವಿದುರ ಹೇಳ್ತಾನೆ, ಕೃಷ್ಣ ನೋಡಿ ಎಲ್ಲ ದೈತ್ಯರು ಕೂತಿದ್ದಾರೆ, ಇಂಥವರ ಸಂಘ ಮಾಡಿ ಉತ್ತಮನಾಗಿರ್ತಕ್ಕಂಥ ನೀನು ಬರ್ತಾ ಇದ್ದಿ, ಎರಡೂ ಕೈ ಎತ್ತಿ ಮುಗಿಲ್ಲ ನೋಡು ಪಾಪಿ ಅಂತ ಹೇಳ್ತಿರುವಾಗಲೇ ಕೃಷ್ಣ ಆ ಕಾಲಿಗೇನೋ ಒಂದು ಚೂರು ಅಂಟಿದಂಗೆ, ಕಾಲಿಗೇನೋ ಅಂಟಿದರೆ ನಾವು ಸ್ವಲ್ಪ ತಿಕ್ಕೊತೀವಿ, ಹಾಗೆ ಆ ಕಾಲಿನ ಒಂದು ಚೂರು ಒತ್ತಿಗಿತ್ತಿ ಮಾಡಲ ಭಾಳ ಜೋರಾಗಿ ಸ್ವಲ್ಪ ಅಂದಂತೆ. ಏನು ಆ ಸಿಂಹಾಸನದ ಸಮೇತವಾಗಿ ಕಾಯ ವಾಚ ಮನಸ ಮಾಡಿದ ಅಯೋಗ್ಯತನಕ್ಕೆ, ಪಂಚ ಪಾಂಡವರಿಗೆ ಮಾಡಿದ ಅಯೋಗ್ಯತನಕ್ಕೆ ಕಾಯ ವಾಚ ಮನಸ ಪಂಚ ಪಾಂಡವರು 8 ಜನ, 5 3 8 ಜನ, ಕೃಷ್ಣ ವಿದುರ ಇಬ್ಬರು 10 ಲಗಾಟ್ ಹೊಡ್ಕೊಂಬಂದಂತ. 10 ರೌಂಡ್ ಲಗಾಟ್ ಹೊಡ್ಕೊಂಡು ಇವ ಬಿದ್ದದ್ದಿರಲಿ, ಆ ಸಿಂಹಾಸನ ಉರುಳಿ ಸರಿಯಾಗಿ ಕೃಷ್ಣನ ಬೆನ್ನ ಹಿಂದೆ ಬಂತಂತೆ. ವಿದುರ ಕೂತ್ಕೊಂಡ ಅಂತ. ಏನು ನಮ್ಮ ಅಪ್ಪನ ಮಾತು, ದಾಸರು ಹೇಳ್ತಾರೆ, ಕಲಿಸು ಯೋಧನನ ನೆಲಕ್ಕೆ ಕೆಡಗಿದ ಪಾದ, ಒಲಿದು ಪಾರ್ಥನ ರಥವ ಮೆಟ್ಟಿದ ಪಾದವನು. ನಮಗೂ 10 ಲಗಾಟ ಹೊಡಿಸ್ತಾನೆ ದೇವರು, ಜಾಗೃತಿ. ಪಂಚ ಪಾಂಡವರು ಮಾತು, ದೇಹ, ಮನಸ್ಸು ಮತ್ತು ಕೃಷ್ಣ ವಿದುರ 10 ಜನಕ್ಕೆ ನಾವು ಮಾಡಿದ ಅಪರಾಧಗಳು ಯಾವುದು ಅಂದರೆ 10 ಇಂದ್ರಿಯಗಳು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯದಿಂದ ನಾವು ಲಗಾಟ್ ಹೊಡಿಸಿ ಉರುಳಿ ಬೀಳ್ತೇವೆ. ಕೊನೆಯದು ಒಂದಿರುತ್ತೆ ಏಕಾದಶ ಇಂದ್ರಿಯ ಮನಸ್ಸು, ಅಲ್ಲಿ ಬಂದು ಬಿದ್ದಿರ್ತೇವೆ. ಕೋಮಾನೋ ಅಥವಾ ಹೇಳಲಿಕ್ಕಾಗಲಂಗೋ ಮಾತಾಡಲಿಕ್ಕಾಗಲಂಗೋ ಬಿದ್ದಿರ್ತೇವೆ. ಹಾಗೇನು ಮಾಡ್ತೀವಿ, ಕೃಷ್ಣ ಏನು ಬರೋಲ್ಲ, ಕೃಷ್ಣ ಅನ್ಲಿಕ್ಕೆ ಬರೋಲ್ಲ. ಅದೇ ಸ್ವಾಮಿ ಹೇಳ್ತಾನೆ. ನಮ್ಮ ಜಗನ್ನಾಥದಾಸರು ಅದನ್ನು ಉದ್ರೇಕ ಮಾಡಿ ಅದನ್ನು ಈಗಿಂದ ಟ್ರೈನಿಂಗ್ ಕೊಡಬೇಕು, ಜಾಗೃತಿ. ಯಾವತ್ತೋ ಒಂದು ದಿನ ಬರೋದಿಲ್ಲ ಅದು. ಇಂದ್ರಿಯಗಳು ನಮ್ಮ ಮಾತು ಕೇಳೋದಿಲ್ಲ, ಅದಕ್ಕೂ ಪ್ರಯತ್ನ ಮಾಡು. ಬರೀ ರಾಮ ರಾಮ ಅಂದರೆ ಪ್ರಯೋಜನ ಇಲ್ಲ ಬಾಯಿಗೆ, ಅದಕ್ಕೂ ಮಾಡಬೇಕು. ದಾಸರಂತಾರೆ, ಬಿಗಿವ ಕಂಠದಿಂ ದೃಗ್ಬಾಷ್ಪಗಳಿಂ, ಕಣ್ಣೊಳ ನೀರು ಬರಬೇಕು. ಬಿಗಿವ ಕಂಠದಿಂ ದೃಗ್ಬಾಷ್ಪಗಳಿಂ ನಗೆ ಮುಖದಿಂ, ಬಾಯಿ ನಗಿತಾ ಇರಬೇಕು. ರೋಮಗಳೊಗೆದು ತ್ವಕು ಚರ್ಮ ಮಿಗೆ ಸಂತೋಷದಿ ನಗೆದಾಡುತ್ತ ನಾಲ್ಮೊಗನಯ್ಯನ ಪಾದ ಪೊಗಳಿ ಹಿಗ್ಗುವುದೇ. ಇನ್ನು ಯಾವುದು ಇಂದ್ರಿಯಗಳು? ಹೃದಯದಿ ರೂಪವು, ವದನದಿ ನಾಮವು, ಉದರದಿ ನೈವೇದ್ಯವು, ಶಿರದಿ ಪದ ಜಲ ನಿರ್ಮಲ್ಯವದರಿಸಿ ಕೋವಿದರ ಸದನ ಹೆಬ್ಬಾಗಿಲ ಕಾಯುವುದೇ. ಇದೆಲ್ಲ ಬರಬೇಕಾದ್ರೆ ಏನು ಬರಬೇಕು? ಸುಮ್ಮಗೆ ಬರಲ್ಲ. KR ಮಾರ್ಕೆಟ್ ಒಳಗೆ 2 kg ಹಾಕಪ್ಪ ಅಂತ ಹೇಳಿದ್ರೆ ಬರಲ್ಲ ಅದು. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃ ಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಘಾತ್ರವ ಮರೆತು ಪರತ್ರವ ಪಡೆಯುವುದೇ. ಎಲ್ಲಿ ಕೇಳಬೇಕು? ಯಾರು ಹೇಳಿದ್ದು ಕೇಳಬೇಕು? ಎಲ್ಲಿ ಹೋಗಬಾರ್ದು, ಇಲ್ಲೇ ಬರಬೇಕು. ಚಂದ್ರಿಕಾಚಾರ್ಯರ ಪರಮ ಪವಿತ್ರ ಸನ್ನಿಧಾನದಲ್ಲಿ ಯಾವುದಿದು? ವಾಯುದೇವರನ್ನು 732 ರೂಪದಲ್ಲಿ ಪ್ರತಿಷ್ಠಾ ಮಾಡಿದ ಪೂತಾತ್ಮರು ವ್ಯಾಸರಾಜರು. ದಾಸರಂತಾರೆ, ಪವನ ಮತಾನುಗರವನಾನೆಂದು ಅವನಿಯೊಳಗೆ ಸತ್ಕವಿ ಜನರ ಭವನಗಳಲ್ಲಿ ಸಂಚರಿಸುತ್ತ ಸುಖದ ಶ್ರವಣ ಮಾಡುವುದೇ. ಇಷ್ಟು ಅರ್ಥ ಎಲ್ಲಿಂದ ಬಂತು? ಸಂಕೃಷ್ಣ ಒಡೆಯರು ಬಾಂಬಳೆಯ ಪೆತ್ತನ ಪಾದ ಮಹಿಮಾ. ಇನ್ನೊಂದು ಮಾತಂತಾರೀಗ, ಬಾಂಬಳೆಯ ಪೆತ್ತನ ಪಾದ. ಯಾಕಲ್ಲಿ ಆಯಿತು? ಬಲಚಕ್ರವರ್ತಿ ನೀರು ಹಾಕಿಬಿಟ್ಟಿದ್ದಾನೆ. ಸ್ವಾಮಿ ಕೈ ಒಳಗೆ ಮಂತ್ರಾಕ್ಷತೆ ನೀರು ಬಿಡಬೇಕೋ ಇಲ್ಲೋ, ನೀರು ಹಾಕಿಬಿಟ್ಟಿದ್ದಾನೆ. ಇನ್ನೂ ಕೈ ಒಳಗಿದೆ. ಕೈ ಒಳಗಿರೋ ನೀರು ಕೆಳಗೆ ಬೀಳಬೇಕು. ಕೆಳಗೆ ಬಿದ್ದರೆ ಅದು ಕೃಷ್ಣಾರ್ಪಣ ಆಗುತ್ತೆ. ಆಮೇಲೆ ಮುಂದಿನ ವ್ಯಾಪಾರ ದಾನ ತಗೊಳ್ಬೇಕು. ಇವನು ಕೃಷ್ಣಾರ್ಪಣ ಹೇಳ್ದಂಗೆ ತೊಗೊಳ್ಬಾರ್ದು.
ಜಗನ್ನಾಥದಾಸ್ ಹೇಳ್ತಾರೆ, ಒಡೆಯರಿದ್ದ ಫಲಗಳ ಬಡಿದು ತಿಂಬುವರುಂಟೆ. ತೋಟಗಾರ ಬಗಲು ಮನೆಯವರು ಊರಿಗೆ ಹೋಗಿದ್ದಾಗ ಅವ್ರ ಮನೆ ಗಿಡದ ಮೇಲಿರೋ ದಾಳಿಂಬೆ ಹಣ್ಣುಗಳನ್ನ ತಗೊಂಡ್ರೆ ಪರವಾಗಿಲ್ಲ, ಮನೆಯೊಳಗೆ ಅವರು ಇರುವಾಗ ದಾಳಿಂಬೆ ಹಣ್ಣಿನ ತೊಗೊಂಡ್ರೆ ಸುಮ್ಮನೆ ಬಿಡ್ತಾರೇನು? ಹಾಗೆ ಕೃಷ್ಣಾರ್ಪಣ ಅಂತ ಹೇಳಿಬಿಡು, ಮಾಡಿದ ಕರ್ಮಗಳಿಗೆ ಕೃಷ್ಣಾರ್ಪಣ ಅಂತ ಹೇಳಿಬಿಟ್ರೆ ಅದು ಕದ್ದದ್ದು ಫಲ ಬರೋಲ್ಲ, ಕದ್ದ ಪಾಪ ಬರೋಲ್ಲ. ಇಲ್ಲದ್ರೆ ಕದ್ದಂತೆ ಆಯಿತು. ನೀರು ಇನ್ನೂ ಕೆಳಗೆ ಬೀಳ್ತಾ ಇಲ್ಲ, ಅದಕ್ಕೆ ಮುಂಚೆನೇ ಏನು ಮಾಡಿಬಿಟ್ಟ ದಾಸರು ಹೇಳ್ತಾರೆ, ಬಲಿ ಎಂಥ ಬಲಿ ಇತ್ತ ಧಾರೆಯ ಜಲವಗರದೊಳಿಟ್ಟು ನೆಲವ ಓರಡಿ ಮಾಡಿದ ದೇವನ್ನ. ಬಲಚಕ್ರವರ್ತಿ ಕೊಟ್ಟ ನೀರು ಇನ್ನೂ ಕೈ ಒಳಗೆ ಇದೆ, ಅಷ್ಟೊಳಗೆ ಒಂದು ಕಾಲು ಕೆಳಗೆ ಹೊಟ್ಟಾಯ್ತು. ಎಂಥ ಕಾಲು ರೀ ಅದು! ಒಂದು ಕಾಲು ಕೆಳಗೆ ಹೋಗಿ ಒಂದು ಕಾಲು ಮೇಲೆ ಹೋಗಿ ಸ್ವಾಮಿ ಹೇಳ್ತಾನಂತೆ, ಬಲಿ ನೀ ಏನು ಕೊಟ್ಟು ಕೈಯಾಗ? ಮೊದಲಿಗೆ ದಾನ 3 ಭೂಮಿ ಆಮೇಲೆ ಇರ್ರಿ, ಮೊದಲು ಏನು ಕೊಟ್ಟು? ನೀರು ಕೊಟ್ಟು. ಎಷ್ಟು ನೀರು ಕೊಟ್ಟು? ಒಂದೇ ಒಂದು ಗಿಂಡಿ ನೀರು ಕೊಟ್ಟು. ಮರಳಿ ದನಗ ಅರ್ಪಿಸಲು ಕೊಟ್ಟದನಂತ ಮಡಿ ಮಾಡಿ. ಚೂರು ನೀರು ಕೊಟ್ಟಿಯಲ್ಲ, ಬಾ ಕೊಡ್ತೀನಿಂದ ಸ್ವಾಮಿ. ಆ ಪಾದದಲ್ಲಿ ಬಲಿಚಕ್ರವರ್ತಿ ವಿಂಧ್ಯಾವಳಿ ಹಾಕಿದ ಒಂದು ಗಿಂಡಿ ನೀರು ಅನಂತ ಮಡಿ ಮಾಡಿ ಕೊಡ್ತಾ ಇದ್ದಾನೆ. ಎಲ್ಲಿಂದ? ತಾನೇ ಕೊಳ್ಳಿಲ್ಲ, ಗುರುಮುಖೇನ ಬರಬೇಕು. ಬ್ರಹ್ಮದೇವರು ಅಭಿಷೇಕ ಮಾಡಿದರು. ಇಂಥ ದೇವರ ಪಾದ, ಎಂಥ ಪಾದ ರೀ! ಇಂಥ ದೇವರ ಪಾದವನ್ನು ನಮ್ಮಮ್ಮ ಯಶೋಧ ಏನು ಮಾಡಿದಳು? ಕೃಷ್ಣ ನಡಿ ಬರಲಂತ ದೇವರಿಗೆ. ಏನು ಜಗತ್ ಜಾಲ ರೀ! ನಡೆ ಬರಲಿಲ್ಲ. ದಾಸರಂತಾರೆ, ಅಡಿಯೀಡು ಮಗನೇ ಪುಟ್ಟಡಿಯೀಡು ಮಗನೆಂದು ನಡೆಯ ಕಲಿಸುವ ಪುಣ್ಯ ಎಲ್ಲಿ ಪಡೆದಳೋ ಗೋಪಿ. ಎಂಥ ಪುಣ್ಯವೇ ಗೋಪಿ! 3 ಲೋಕದಲ್ಲಿ 3 ಪಾದಾಳದು ಬಲಚಕ್ರವರ್ತಿ ತಲೆ ಮೇಲೆ ಕಾಲಿಟ್ಟು ಸರ್ವಾತ್ಮನ ಸಮರ್ಪಣ ಮಾಡಿಕೊಂಡು ನಮಗೂ ಆ ನೀರನ್ನು ಅನಂತವಾಗಿರ್ತಕ್ಕಂಥ ನೀರು ಕೊಟ್ಟ. ಬರೀ ನೀರಲ್ಲ ಅದು, ಅದನ್ನೇ ದಾಸರಂತಾರೆ, ಬಂಬೊಳೆಯ ಪೆತ್ತನ ಪಾದ ಮಹಿಮಾ. ಎಂಥ ಮಹಿಮಾ ರೀ! ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ 2 ಆಗುತ್ತೆ. ಒಂದು ಅಹಲ್ಯ ಅವರುಗಳ ಪಾಪ ಹೆಂಗೆ ಪರಿಹಾರ ಆಗುತ್ತೋ ಹಾಗೆ ನಮ್ಮ ಪಾಪಗಳು ಪರಿಹಾರ ಆಗತ್ತೆ. ಒಂದು. ಎರಡನೇದು, ಮರಳಿ ತನಗರ್ಪಿಸಲು ಕೊಟ್ಟದ ಅನಂತ ಮಡಿ ಮಾಡಿ. ಆ ನೀರು ಗಂಗೆಯಾಗಿ ಭೂಲೋಕಕ್ಕೆ ತಗೊಂಡವ್ರು ಯಾರು? 3 ಜನ ನೋಡ್ರಿ, ಅಲ್ಲಿಯೂ 3 ಜನ, ಕಾಯ ವಾಚ ಮನಸ. ಬರಬೇಕಾದರೆ ಮೊದಲು ಮಹರುದ್ರ ದೇವರು ತಗೊಂಡ್ರು, ಪರಮಾತ್ಮನ ನಿರ್ಮಾಲ್ಯ ಅಂತ ಶಿರಸ್ಸ ಹಾಕ್ಕೊಂಡ್ರು, ಮತ್ತೆ ಬಿಟ್ಟರು. ದೇವತೆಗಳ ಪ್ರಾರ್ಥನೆ ಅಂತ ಬಿಟ್ಟರು. ಕೆಳಗೆ ಜನ್ನು ಋಷಿಗಳು ಕೂತಿದ್ದರು, 2ನೇ ನಂಬರ್. ಜನ್ನು ಋಷಿಗಳು ಎಲ್ಲ ನೀರನ್ನು ಅವಪೋಸನ ಮಾಡಿಬಿಟ್ರು. ಪರಮಾತ್ಮನ ನಿರ್ಮಾಲ್ಯ ಎಷ್ಟೇ ಬರಲಿ ತಗೊಂಡ್ಬಿಡ್ತಾರೆ. ಶ್ರೀನಿವಾಸನ ಹೂವು ಒಂದು ಮೊಳ ಹೂವು ತೆಗೆದು ಕೊಡ್ತೀವಿ, ನೀವೆಲ್ಲರೂ ಹಚ್ಕೊಡ್ರಿ ಅಂತ ಹೇಳಲಿಕ್ಕೆ ಮುಂಚೆ 3 ನಿಮಿಷದೊಳಗೆ ಬರೀ ನಾರು ಕೆಳಗೆ ಬಿದ್ದಿರುತ್ತೆ, ಯಾರ ತಲೆಗೆ ಹೂವು ಇರೋಲ್ಲ, ಕಿತ್ತಿ ಹಾಕಿಬಿಡ್ತಾರೆ. ಮೊನ್ನೆ ನೋಡಿದ್ವಿ ನಾವು ಮಂತ್ರಾಲಯದಲ್ಲಿ. ಒಂದು ಮೊಳ ಹೂ ಪ್ರಹ್ಲಾದ ರಾಜರದು, ಅವ್ರ ಪಾಪ ಆಚಾರ್ಯ ಎಲ್ಲರೂ ತಗೊಳ್ರಿ ಅಂತ ಹಾಕಿದ್ರು. ಅದನ್ನು ಕಿತ್ಕೊಂಡು ನಾ ಕಿತ್ತು ನೀ ಕಿತ್ತು ಮಾಡಿ ಯಾರ ತಲೆಗೂ ಒಂದು ಹೂವಿಲ್ಲ, ಕೆಳಗೆ ನಾರು, ಅದನ್ನು ಮೆಟ್ಕೊಂಡು ಬಂದ್ಬಿಟ್ಟು. ನಮ್ಮ ಹಣೆ ಬರ ಇಷ್ಟೇ. ಯಾಕೆ ಅಂದರೆ ಭಗವಂತನ ಪ್ರಸಾದವನ್ನು ಕಿತ್ತೋದ್ರೊಳಗೆ ಒಂದು ಆತುರ್ಯ ಅಂತ. ಈ ಜನ್ನು ಋಷಿಗಳು ಬರ್ತಾ ಇದೆ ಅಂತ ಹೇಳಿ ಇಡೀ ನಿರ್ಮಾಲ್ಯವನ್ನು ಕುಡಿದ್ಬಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡಿದರು. ಭಗೀರಥ ಕೂತಿದ್ದ. ಭಗೀರಥ, ಸ್ವಾಮಿ, ಜನ್ನು ಋಷಿಗಳು ಎಲ್ಲ ನೀರುಗಳನ್ನು ಕುಡಿದು ಬಿಟ್ಟಿದ್ದಾರೆ, ದಯಮಾಡಿ ಆ ಭಗವಂತನ ಪಾದ ಮಹಿಮಾ ಇರತಕ್ಕಂಥ ಜಲವನ್ನು ಕೊಡಿಸ್ರಿ ಅಂತ ಕೇಳಿದಾಗ ಭಗೀರಥರು ಹೋಗಿ ಶತ ಪ್ರಯತ್ನ ಮಾಡಿ ತಪಸ್ಸು ಮಾಡಿ
ಜನ್ಯಗರಿಂದ ಕುಡಿದ ನೀರಿಂದ ಕಿವಿಯಿಂದ ಬಿಟ್ಟಂಥ ಮಹಾಜ್ಞಾನಿಗಳು. ಅದೆಲ್ಲ ನಮಗೆ ಅರ್ಥ ಆಗೋಲ್ಲ. ಇರಲಿ, ರುದ್ರದೇವರ ತಲೆಯಿಂದ ಬಂದದ್ದಂತ ಅವಳು ಗಂಗಾಧರ ಗಂಗೆ ಆದಳು. ಇನ್ನು ಜನ್ನು ಋಷಿಗಳ ಕಿವಿಯಿಂದ ಬಂದದ್ದರಿಂದ ಜಾಹ್ನವಿ ಆದಳು. ಭಗೀರಥನ ಪ್ರಯತ್ನದಿಂದ ಬಂದದ್ದರಿಂದ ಭಾಗೀರಥಿ ಆದಳು. ಅಂತೂ ಎಷ್ಟ ಮಹಿಮಾ ನಮ್ಮಪ್ಪಂದು. ಇಲ್ಲಿ ಅದನ್ನೇ ಹೇಳ್ತಾರೆ, ಬಂಬಳಯ ಪೆತ್ತನ ಪಾದ ಮಹಿಮಾ ಆ ಜಲದಿ ಪಕ್ಕುದರಿಂದ ಮಂಡಪರೇ. ಅದರೊಳಗೆ ಸ್ನಾನ ಆಚಮನ ಮಾಡಿಬಿಟ್ರೆ ಸಾಕು, ದೇಹ ಮನೆ ಮಠ ಎಲ್ಲ ಪವಿತ್ರವಾಗಿಬಿಡ್ತು. ಒಂದು ಗಳಿಗೆ ಮಾಡಿದರೆ ಸಾಕು. ಗಂಗೆ ತಾಲಿಂತ ದೇವರ ಮನೆಯಾಗ ತಂದಿಟ್ಟಿರ್ತಾರೆ. ದೊಡ್ಡ ತಂಬಿಗೆ ಒಳಗೆ ಗಂಗೆಯನ್ನು ಸೀಲ್ ಮಾಡಿ ಅಲ್ಲಿಂದೇ ಸೀಲ್ ಮಾಡಿ ತರಬೇಕು. ಪ್ಲಾಸ್ಟಿಕ್ ಕ್ಯಾನ್ ಒಳಗೆ ತಂದು ಇಲ್ಲೆಲ್ಲ ಕೊಡೋದೆಲ್ಲ ಬರೋಲ್ಲ, ಹಂಗೆಲ್ಲ ಬರಬಾರ್ದು. ಸೀಲ್ ಮಾಡಿ ತರಬೇಕು. ತಂದು ದೇವ್ರ ಮನೆಗೆ ಇಟ್ಟಿರ್ತಾಳೆ ಪಾಪ. ಮಾಂಗಲ್ಯ ಕಟ್ಟಿ, ಗೆಜ್ಜೆ ವಸ್ತ್ರ ಹಾಕಿ, ಒಳ್ಳೆ ಬೆಳ್ಳಿ ಮಣೆ ಹಾಕಿ ಅದನ್ನು ಪೂಜೆ ಮಾಡ್ತಾ ಇರ್ತಾಳೆ. ಆಚಾರ ನಾವು ಸ್ನಾನ ಮಾಡ್ಕೊಂಡು ಬಂದೀವಿ. ಬರಬೇಕಾದ್ರೆ ಒಂದು ಥಾಲಿ ಒಳಗೆ ನೀರಿತ್ತು. ಅಮ್ಮ, ಆ ನೀರನ್ನು ದೂರ ತೆಗಿರಿ, ಆ ನೀರು ಥಾಲಿ ಒಳಗೆ 2 ನೀರು ಮೈಲಿಗೆ ಇದೆ, ನಾವು ಮಡಿಯಿಂದ ಬಂದೀವಿ. ಆಯಿತು, ಆ ಥಾಲಿ ನೀರು ತೆಗೆದು ಚೆಲ್ಲಿ ದೂರ ಇಟ್ಟರು. ಇನ್ನೂ ಹತ್ತಿರ ಬಂದರು. ಅಮ್ಮ, ಆ ಥಾಲಿ ಒಳಗೆ ಮಂಟಪದಲ್ಲಿ ಬೆಳ್ಳಿ ತಟ್ಟೆ ಒಳಗೆ ಒಂದು ಕೊಡ ಇಟ್ಟಿದ್ದೀರಿ, ಅದರೊಳಗೆ ನೀರಿದೆ. ಆ ನೀರು ದೂರ ಇಟ್ಟರೆ ಮೈಲಿಗೆ ಆಗುತ್ತೆ ಅಂದರೆ ನೀವೇನು ಹೇಳಬೇಕು? ದಾಸರು ಹೇಳಿಕೊಡ್ತಾರೆ, ನಿಮ್ಮ ಪೂಜೆನೂ ಬೇಡ, ನಿಮ್ಮ ಮಡಿನೂ ಬೇಡ, ದಯಮಾಡಿ ಹೋಗಿ ಬರ್ರಿ, ತಾಂಬೂಲ ಕೊಡ್ತೀನಿ. ಆ ನೀರು ಅದಕ್ಕೆ ಕೃಷ್ಣಾಂಜನ ಬೇಕಾಗಿಲ್ಲ, ಸರ್ವಾತ್ಮನ ಮಡಿಯೋದು. ಅದನ್ನು ಇಲ್ಲಿ ಹೇಳ್ತಾರೆ ದಾಸರು. ಅದಕ್ಕೆ ಯಮುನಾ ನದಿ ತರಬೇಕಾದ್ರೆ ಗಂಗೆ ನೀರನ್ನು ಪೂರ್ತಿ ತಾಮ್ರದ ತಂಬಿಗೊಳಗೆ ತರ್ತೇವೆ. ಯಮುನಾ ನೀರು ತರಬೇಕಾದ್ರೆ ಮೇಲೆ ಕೆಳಗೆ ತಾಮ್ರ ಇರುತ್ತೆ, ಅಥವಾ ಮೇಲೆ ಕೆಳಗೆ ಕಂಚಿರುತ್ತೆ, ಮಧ್ಯ ತಾಮ್ರ ಮಿಕ್ಸ್ ಆಗಿರುತ್ತೆ. 3 ಲೋಹ ಸೇರಿದ ಕಂಚು, ಹಿತ್ತಾಳಿ, ತಾಮ್ರ ಸೇರಿದ ಪಾತ್ರೆ ಒಳಗೆ ಯಮುನಾ ನೀರು ತರ್ತೇವೆ. ಯಾಕೆ? ಅದು ಯಮುನಾದೊಳಗೆ ಗಂಗಾ ಮತ್ತು ಸರಸ್ವತಿ ಸೇರಿರ್ತಾರೆ. ಗಂಗಾ ಯಮುನಾ ಸರಸ್ವತಿ ಅಂಥೇಳಿ ನೋಡ್ಬೋದು. ಅಹಮದಾಬಾದಿಗೆ ಹೋದವರಿಗೆ ಗೊತ್ತಾಗುತ್ತೆ. ಅದಕ್ಕೆ ದೃಷ್ಟಾಂತ ಹೇಳಬೇಕಾದ್ರೆ 3 ಕಾಲು ಹಾಕಿ ಹೆರಳು ಹಾಕ್ಕೊತೀರಿ. ಹೆರಳು ಹಾಕುವಾಗ 3 ಕಾಲು ಮಾಡ್ಕೊತೀರಿ. ನಿಮ್ಮ ಕೂದಲನ್ನು 3 ಭಾಗ ಮಾಡಿದ್ದು ಖಚಿತ. ಕೊನೆ ಪಾತ್ರೆ ಹಣಿಯೋವರೆಗೆ 3 ಕಾಲು ಇರುತ್ತೆ. ನೋಡ್ತೀವಿ, ಎಣಿಸಿ ತೋರಿಸ್ತೀರಿ. ಹೆರಳು ಹಾಕಿದ ಮೇಲೆ ಕನ್ನಡಿ ಒಳಗೋ ಅಥವಾ ನಮಗೆ ತೋರಿಸ್ರಿ, 3 ಕಾಲು ತೋರಿಸ್ರಿ. ಆಗೋಲ್ಲ. ಹಾಕಿದ್ದು 3 ಕಾಲು, ಕಾಣೋದು 2 ಕಾಲು. ನೋಡ್ರಿ ಬೇಕಾದ್ರೆ ಎಲ್ಲಿ ಹೋಯ್ತರು 1 ಕಾಲು ಅಂದರು, ಅದೇ ಸರಸ್ವತಿ. ಇಲ್ಲಿ ನೀವು ಅಲ್ಲಿ ಅಲಹಾಬಾದಿಗೆ ಹೋದಾಗ ತ್ರಿವೇಣಿ ಸಂಗಮದಲ್ಲಿ ನಮಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ತಾರೆ. ಈ ಕಡೆ ಗಂಗೆ ಹರಿತಾಳೆ, ಈ ಕಡೆ ಯಮುನೆ ಹರಿತಾಳೆ. ನಮ್ಮನ್ನು ಕರ್ಕೊಂಡೋಗಿ ಮಧ್ಯೆ ಬಿಡ್ತಾನೆ. ಮಧ್ಯ ಭಾಗದಲ್ಲಿ ಇಷ್ಟೇ ಆಗದಲ್ಲಿ ಗುಪ್ತವಾಗಿ ಗುಪ್ತಗಾಮಿನಿ ಸರಸ್ವತಿ ಹರಿತಾ ಇರ್ತಾಳೆ. ಅವಳು ಕಾಣೋದಿಲ್ಲ. ಅಲ್ಲಿ ಹೋಗಿ ವೇಣಿಧಾನವನ್ನು ಮಾಡ್ತಾರೆ. ಇರಲಿ, ಅಂತೂ ಇಂಥ ಬಂಬಳಯ ಪೆತ್ತನ ಪಾದ ಮಹಿಮ. ಅದಕ್ಕೆ 3 ಜನ ಹೆಣ್ಣುಮಕ್ಕಳು ಮಹನೀಯರುಗಳು ನಿಮ್ಮ ತಲೆ ಒಳಗಿರ್ತಾರೆ. ನಮಗೆ ಜನ್ನು ಋಷಿಗಳು ಕಿವಿಯಿಂದ ಬಿಟ್ಟದ್ದರಿಂದ ಗಾಯತ್ರಿ ಮಂತ್ರ ಪ್ರತಿಪಾದ್ಯರಾಗಿರ್ತಕ್ಕಂಥ ನಮ್ಮ ಕಿವಿ ಒಳಗೆ ಗಂಗೆ ಇರ್ತಾಳೆ ಗಂಡಸರಿಗೆ. ಅದಕ್ಕೆ ಶ್ರೋತ್ರಾಚಮನ ಅಂತ ನಾವು ಮಾಡ್ತೇವೆ. ನಿಮಗೆ ಎಲ್ಲಂದರಲ್ಲಿ ಹೋಗಿ ಸ್ನಾನ ತಲೆ ಮುಳುಗಿ ಮಾಡಬಾರ್ದು. ಅತ್ತೆ ಮಾವನ ಶ್ರಾದ್ದಗಳಾಗಲಿ, ಅಮಾವಾಸ್ಯೆ ಆಗಲಿ, ಅಥವಾ ಮೃತ ಶೌಚ ಬಂದಾಗಲಿ ತಲೆಗೆ ಹಾಲು ಎಣ್ಣೆನೋ ಹಚ್ಕೊಂಡೆ ನೀರು ಹಾಕಬೇಕು ಹೊರತಾಗಿ ಡೈರೆಕ್ಟಾಗಿ ತಲೆಗೆ ನೀರು ಹಾಕಿ ನಿಮ್ಮನೆ ಡಬ್ಬ ನೀರು ಹಾಕಲಿಕ್ಕೆ ಯೋಗ್ಯತೆ ಇಲ್ಲ. ಗಂಗಾ ಯಮುನಾ ಸರಸ್ವತಿ ಶಾಶ್ವತವಾಗಿ ಒಳಗೆ ನಿಂತಿರ್ತಾಳೆ. ಇದೆಲ್ಲ ದಾಸರು ಹೇಳ್ತಾ ಬರ್ತಾರೆ. ಶಂಕರಕೃಷ್ಣ ಒಡೆಯರು ಇನ್ನೂ ಸಾಕಷ್ಟು ವಿವರಣೆ ಕೊಡ್ತಾರೆ. ಬಂಬಳಯ ಪೆತ್ತನ ಪಾದ ಮಗಿಮ ಆ ಜಲದಿ ಪುಕ್ಕುದರಿಂದ ಮಂಡಪರೆ ಮಗೀಸುರರು ಸುತಿತದಿಗಳ ಅಭಿಮಾನಿ. ಇಲ್ಲಿಂದ ಕಾರುಣ್ಯವನ್ನು ಹೇಳಲಿಕ್ಕೆ ಹೊರಡ್ತಾರೆ. ಕೊಟ್ಟಿದ್ದು 2 ದಿನ. ಕಾರುಣ್ಯ ಮುಟ್ಟ ಒಳಗೆ 1:08.
ಸ್ತುತಿತತಿಗಳ ಅಭಿಮಾನಿ ಲಕ್ಷ್ಮೀ ಶ್ರುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೈಶ್ವರ್ಯಾದಿ ಅಖಿಳ ಸದ್ಗುಣಗಣಾಂಬೋಧಿ ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತ್ತೀಗ ಸಂಸ್ಕೃತಿಗೆ ವಶನಹಾಗುವನಿವನ ಕಾರುಣ್ಯಕ್ಕೆ ನೆಂಬೆ. ಯಾವಾಗಲೂ ಲಕ್ಷ್ಮೀದೇವಿಯ ಸ್ತೋತ್ರಕ್ಕೆ ಸಿಗದೇ ಇರತಕ್ಕಂಥ ಪರಮಾತ್ಮ, ಅಷ್ಟ ಐಶ್ವರ್ಯ ಮೂರ್ತಿಯಾಗಿರ್ತಕ್ಕಂಥ ಪರಮಾತ್ಮ ಯಾರು ಕೃಷ್ಣ ಅಂತ ಕರೀತಾರೆ ಒಂದೇ ಕೂಗಿಗೆ ಓಡಿ ಬರ್ತಾನೆ. ಒಂದು ಸಾರ್ತಿ ಹೆಂಡತಿಯನ್ನು ಕರೆದು ನೋಡಿ, ಧೈರ್ಯ ಇದ್ದರೆ ಎರಡನೇ ಸಾರಿ ಕರೀರಿ, ಹೆಂಡತಿಯನ್ನು ಕರೀರಿ ಅಥವಾ ಮಗನ್ನ ಕರೀರಿ, ಯಾರನ್ನೇ ಬಂಧುವನ್ನು ಕರೀರಿ, ನಮಗೆ ಬೇಕಾದವ್ರನ್ನ ಕರೀರಿ. ಯಾಕೆ ಆಚಾರ ಎರಡು ಸಾರ್ತಿ ಒದರ್ತಾ ಇದ್ದಾರೆ, ಯಾಕಂಗೆ ಬಡ್ಕೊತಾ ಇದ್ದೀರಿ? ನಾನೇನು ಕಿವಿಡ? ನಿಮಗೇನು ಬುದ್ಧಿಗಿದ್ದಿ ಕಟ್ಟೋಯ್ತಾ? ಯಾಕೆ ಅಲ್ಲಿ ಕೂಗ್ತಾಯಿದ್ರಿ? ಸುಮ್ಮನೆ ಕೂತ್ಕೊಳ್ರಿ, ನಮಗೆ ಗೊತ್ತು ನೀವು ಯಾತಕ್ಕೆ ಕರಿತಾ ಇದ್ದೀರಿ ಅಂತ ಹೇಳಿ ನಾಯಿ ಬಿದ್ದಂಗೆ ಬೆಳ್ತಾರೆ. ಮಗ ಸ್ಟುಪಿಡ್ ಅಂತಾನೆ, ಯಾಕಂಗೆ ಬದಲ್ಕೊತಾ ಇದ್ದೀವಿ, ಸೈಲೆಂಟಾಗಿರು ಅಂತಾನೆ. ಪಕ್ಕದವರು ಯಾಕೋ ದಾಸರು ಬಂದಾಗೆಲ್ಲ ಸುಮ್ಮನೆ ಒದರ್ತಾನೆ ಇರ್ತಾರೆ ಅಂತಾರೆ. ಕೂಗಿದ ತಕ್ಷಣ ಬರತಕ್ಕಂಥ ವ್ಯಕ್ತಿ ಇಬ್ಬರೇ, ಒಬ್ಬ ನಮ್ಮ ಶ್ರೀನಿವಾಸ, ಇನ್ನೊಬ್ಬ ನಮ್ಮ ಮಂತ್ರಾಲಯ ಪ್ರಭು. ಇವರಿಬ್ಬರೇ ಕೂಗಿದ ತಕ್ಷಣ ಕರೆದರೆ ಬರುವೆ ಎಂದು ಸಾರುವುದು ಢಂಗುರ. ರಾಯರು ಓಡಿ ಬರತಕ್ಕಂಥವ್ರು, ಕರುವಿನ ಮೊರೆ ಗೋವು ನೆರವಂತೆ ಪೊರೆಯುತ್ತ ಅಂಥ ವ್ಯಕ್ತಿಗಳು. ಸ್ವಾಮಿ ಓಡಿ ಬರೋದು ಮಾತ್ರ ಅಲ್ಲ, ಬಂದೇನು ಪ್ರಯೋಜನ ರೀ? ನಾವು ಹೇಳಿದ ಮಾತು ಕೇಳ್ತಾನಂತೆ. ಅಷ್ಟು ಮಾತ್ರ ಅಲ್ಲ, ಹೇಳಿದ ಮಾತು ಕೇಳೋದು ನಾವು ವಶನಾಗುವ, ನಮಗೇನು ಬೇಕೋ ಅದನ್ನು ನೋಡಿ ಕೊಡ್ತಕ್ಕಂಥವನಾಗ್ತಾನೆ ಅಂಬೋದನ್ನು ಕಾರುಣ್ಯವನ್ನು ಹೇಳಲಿಕ್ಕೆ ಹೊರಡ್ತಾರೆ ಅನ್ನತಕ್ಕಂಥ ದೃಷ್ಟಿಯೊಳಗೆ ಕರುಣಾಸಂಧಿಯನ್ನು ಚಂದ್ರಿಕಾಚಾರ್ಯರು ಮತ್ತು ಶ್ರೀನಿವಾಸನು ನೆಕ್ಸ್ಟ್ ಮಂತ್ ಡೇಟ್ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ನಮಗೆ ಕೊಡ್ತಾರೋ ಆಗ ನಿಮಗೆ ತಿಳಿಸ್ತಾರೆ. ಕರುಣಾಸಂಧಿಯನ್ನು ಮುಂದುವರ್ಸೋಣ ಅಂತ ಹೇಳ್ತಾ ಇವತ್ತಿನ ಈ 4 ವಾಕ್ಪುಷ್ಪಗಳನ್ನು ಅಸ್ಮದ್ ಗುರುವಂತರ್ಗದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗದ ಸೀತಾಪತಿ ಶ್ರೀಮನ್ ಮೂಲರಾಮಚಂದ್ರ ದೇವರ ವೆಂಕಟೇಶ್ವರನ ಅಭಿನ್ನನಾಗಿರ್ತಕ್ಕಂಥ ಮಾಸನಾಮಕ ರಾಧಾ ಕಾರ್ತಿಕ ದಾಮೋದರನಲ್ಲಿ ಅರ್ಪಣೆ ಮಾಡ್ತಾ ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾಭ ಅನುಸೃತೆ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಂ ಕುಕ್ಷಿಕಂ ಯಸ್ಯ ವಿಶ್ವಂ ಸಜಾಜಾತಿಕಂ ಪ್ರಣಯಾಮ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ ಮಿಂದಿರ ರಮಣ ಗೋವಿಂದ ರಾಜಾಜರಾಜ ಗುರು ಸಾರ್ವಭೌಮ ಗೋವಿಂದ ಗೋ